ಬಿಡುತ್ತಾನೆ. ಯಾವನು ಮೂರು ಪುರಗಳೆಂದು ಕರೆಯಲ್ಪಡುವ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಲ್ಲಿ ಉಂಟಾಗುವ ವಿಧ ವಿಧವಾದ ಎಲ್ಲವನ್ನು ರಮಿಸುತ್ತಾನೆಯೋ ಅನುಭವಿಸುತ್ತಾನೆಯೋ, ಎಲ್ಲಕ್ಕೂ ಆಶ್ರಯನೂ ಸುಖ ಸ್ವರೂಪನೂ ಅವಿಚ್ಛಿನ್ನವಾದ ಜ್ಞಾನ ಸ್ವರೂಪವುಳ್ಳವನು, ಅವನಲ್ಲಿ ಮೂರು ಪುರಗಳು ಲಯವನ್ನು ಹೊಂದುತ್ತವೆ ಅಂತ ಈ ಶ್ಲೋಕದ ಸಾಮಾನ್ಯ ಅರ್ಥ ಐತಿ. ವಿಶೇಷ ಅರ್ಥವನ್ನ ನೋಡ್ತಾ ನಿನ್ನಿನ ದಿವಸ ನಾವು ಜನ್ಮಾಂತರ ಕರ್ಮಯೋಗ ಪೇಜ್ ನಂಬರ್ 95 ನಿನ್ನೆ ಹೇಳಿದ ವಿಷಯದ ಕೊನೆಯ ಭಾಗ ಅದನ್ನ ಇನ್ನೊಮ್ಮೆ ಹೇಳ್ತೇನೆ, ಯಾಕ ಅದು ಇಂಪಾರ್ಟೆಂಟ್ ಅದ. ಹೇಳಿ ಮುಂದ ಪುರತ್ರಯೇ ಕ್ರೀಡತೀಯ ಸ ಜೀವ ಅನ್ನುವಂತ ಪದವನ್ನ ಬಿಡಿಸೋಣ. ನಿನ್ನ ಏನ್ ಹೇಳಾಕತ್ತಿದ್ರು ಪೇಜ್ ನಂಬರ್ 95 ಯಾರ ಕೈ ಬುಕ್ ಅದ ನೋಡ್ರಿ. ಜನ್ಮಾಂತರ ಕರ್ಮಯೋಗ ಅಂದ್ರೆ ಏನು? ದ ಕರ್ಮ ಪುಣ್ಯ ಪಾಪ ಫ್ರಾಮ್ ದಿ ಪಾಸ್ಟ್ ಬರ್ತ್, ಪೂರ್ವ ಜನ್ಮದಲ್ಲಿ ಮಾಡಿದ್ದ ಜನ್ಮಾಂತರದೊಳಗ ಪೂರ್ವ ಅನೇಕ ಜನ್ಮಗಳಲ್ಲಿ ನಮ್ಗೆ ಏನೇನಾಗ್ಯಾವ ನಮ್ಗೆ ಗೊತ್ತಿಲ್ಲ. ಅವುಗಳಲ್ಲಿ ಏನ್ ನಾವು ಮಾಡೀವಿ, ಅವುಗಳಲ್ಲಿ ಪುಣ್ಯ ಮಾಡಿದ ಕರ್ಮಗಳಿಗೆ ಸುಖ ಉಣ್ಬೇಕು ಈ ಜನ್ಮದಾಗ, ಆ ಮಾಡಿದ ಪಾಪ ಕರ್ಮಗಳಿಗೆ ದುಃಖವನ್ನು ಉಣ್ಬೇಕಾಗ್ತದ. ನಾವು ಏನ್ ಮಾಡ್ತೇವೆ, ವಿಶೇಷವಾಗಿ ಜಗತ್ನಾಗ ನೋಡ್ತೇವೆ. ಜಗತ್ನಾಗ ಇವತ್ತ ಯಾರ ಮುಂದದಾರಪ್ಪ? ಲಪುಟ್ರ ಮುಂದದಾರ. ನಾವು ಧರ್ಮವಂತರಾದ್ರ ನಮಗ್ ಸುಖ ಇಲ್ಲ, ಅಧರ್ಮದಿಂದ ನಡೆದ್ರ ನಮಗ್ ಸುಖ ಸಿಗ್ತೈತಿ ಅಂತ ಅನಿಸ್ತದ ಸಾಮಾನ್ಯ ಜನರಿಗೆ. ಆದ್ರೆ ಇದು ಜನ್ಮಾಂತರದ ಫಲ ಅದ. ಈಗ ನೋಡ್ರಿ, ಹಿಂದಿನ ಜನ್ಮದಾಗ ಯಾರೋ ಪುಣ್ಯ ಮಾಡಿರ್ತಾರ, ಅದ್ರ ಫಲ ಈಗ ಉಣ್ಬೇಕಾಗಿರ್ತದ. ಆದ್ರ ಅವ ಈ ಜನ್ಮದಾಗ ಒಳ್ಳೆ ಕೆಲಸ ಮಾಡ್ತಿರೋದಿಲ್ಲ, ಆದ್ರೂ ಅವ ಫ್ಲರಿಶ್ ಆಗ್ತಿರ್ತಾನ. ಅವ ಆತು ಅಥವಾ ಅಕ್ಕಿ ಆತು, ಅವ್ರ ರಾಜಕೀಯ ವ್ಯಕ್ತಿಗಳಿರ್ಬಹುದು, ಅವ್ರ ಯಾವ್ದೋ ಒಂದು ಅಧಿಕಾರ ಹುದ್ದೆಯೊಳಗಿರ್ಬಹುದು, ಎಷ್ಟು ಅಧರ್ಮ ಮಾಡಿದ್ರು ಅವ್ರದ್ದು ನಡೀತೈತಲ್ರಿ. ಇದೇನು ಅನ್ಬಹುದು ನೀವು, ಅದು ಹಿಂದಿನ ಜನ್ಮದ ಪುಣ್ಯದ ಫಲ ಇರ್ತದ. ಮತ್ತೊಬ್ಬ ಬಹಳ ಪುಣ್ಯವಂತ ಇರ್ತಾನ, ಬಹಳ ಒಟ್ಟ ಅಧರ್ಮ ಮಾಡುದಿಲ್ಲ ಈ ಜನ್ಮದಾಗ, ಅವ್ ಯಶಸ್ಸು ಆಗ್ತಿರೋದಿಲ್ಲ. ಅವ ಹಿಂದಿನ ಜನ್ಮದ ಮಾಡಿದ ಕರ್ಮದ ಫಲ ಈಗ ಬಂದಿರ್ತದ. ಈಗ ಮಾಡಿದ ಪುಣ್ಯದ ಫಲ ಅದು ಮುಂದೆ ಬರ್ತದ. ಅದಕ್ಕ ನೀವು ಕರ್ಮಣ ಗಹನೋಗತಿ, ಕರ್ಮದ ಫಲ ಹಿಂಗ ಅದ ಅಂತ ಯಾರಿಗೂ ನಿಶ್ಚಿತವಾಗಿ ಹೇಳಕ್ ಬರುವುದಿಲ್ಲ. ಈಗ ಬಂದಿದ್ದ ಸುಖ ಇದು ಯಾವ ಕರ್ಮದ ಫಲ? ಈಗ ಬಂದಿದ್ದ ಕರ್ಮ ಇದು ಯಾವ ದುಃಖದ ಫಲ? ನಮಗೆ ವಿಂಗಡಣೆ ಮಾಡ್ಲಿಕ್ಕೆ ಆಗುವುದಿಲ್ಲ. ತಿಳ್ಕೊಡ್ರಿ. ಜಗತ್ತಾಗ ನೋಡ್ರಿ ನೀವು, ಕೆಟ್ಟವರ ಮುಂದದಾರ ಈಗ. ದುಷ್ಟರು, ಲಪುಟ್ರು, ಮೋಸಗಾರರು, ವಂಚನೆ ಮಾಡ್ರು, ಇವರೆಲ್ಲ ಮುಂದದಾರ ಅಂತ ಅನಿಸ್ತೈತೆ. ಹಂಗಾರೆ ನಾವು ಅದನ್ನ ಮಾಡೋಣ ಏನ್ರಿ? ನಮ್ಮ ಮನೆಯೊಳಗನ ಚರ್ಚೆ ನಡೆದಿತ್ತು. ಅಪ್ಪಾಜಿ ಏನ್ ಧರ್ಮ ಅಂತ ಬಿಡು ಅಂತ ನಮ್ಮ ಮಗಳು 41 ವರ್ಷದ ಮಗಳು. ಧರ್ಮದಿಂದ ಹೋದವರಿಗೆ ಅನ್ಯಾಯ ಐತಿ, ಅಧರ್ಮದಿಂದ ಹೋದವರಿಗೆ ಲಾಭ ಐತಿ ಅಂತ ಆಕೆ ವಾರ್ತಾಗತ್ತಿ. ಆಕೆ ಇನ್ನೂ ಸಮಾಧಾನ ಮಾಡಕ್ ಆಗಿಲ್ಲ ನಾವು. ಯಾಕ? ಆಕೆಗೆ ಯಾರಿಗೋ ಮ್ಯಾಗ ದ್ವೇಷ ಐತಿ. ಆ ದ್ವೇಷ ಅದನ್ನ ತೀರ್ಸ್ಕೊಂಡ್ಬಿಟ್ಟ ಆಕೆಗೆ ನಾ ಹೇಳೋದು ತಿಳಿಯಾಕ ಹೋಗುದೇ ಇಲ್ಲ. ಎಷ್ಟೋ ಪ್ರಯತ್ನ ಮಾಡಿದೆ, ಕೈ ಬಿಟ್ಟೆ, ಮುಂದೆ ನೋಡುವ ಹಾಕೊಂತೆ. ಹಿಂಗ ಈ ಜನ್ಮದಾಗ ಇರುವಂತಹ ಸುಖದ ಅನುಭವ ಇದು ಈಗಿನಲ್ಲ, ಇದು ಹಿಂದಿನ ಜನ್ಮದಾಗ ಏನೋ ಮಾಡಿರ್ತಾರ ಅಂತಿದ್ರು. ಅಪ್ಪ ಅವ್ರು ನಮ್ಮ ಸ್ವಾಮೀಜಿ ಹೇಳ್ತಿದ್ರು, ದ್ರೌಪದಿಗೆ ಹಿಂದಿನ ಜನ್ಮದಾಗ ಕೃಷ್ಣ ಹಣ್ಣಾಗಿದ್ದಂತ ಹಬ್ಬಕ್ ಬಂದಿದ್ದಂತ ತವ್ರ ಮನಿಗೆ ಕಬ್ಬು ಸುಲಿಯಾಗತ್ತಿದ್ನಂತಿ ಹಿಂದಿನ ಜನ್ಮದಾಗ. ಅವಾಗ ಕಬ್ಬು ಸುಲಿಬೇಕಾದ್ರ ಅವ್ನ ಕೈಗೆ ಏನೋ ಹತ್ತಿ ರಕ್ತ ಬರಾಕತ್ತ, ಬಳ ರಕ್ತ ಬರಾಕತ್ತಂತ. ಈಗ ದ್ರೌಪದಿ ಅಗದಿ ಏನಂದ್ರ ಒಂದು ಜರ್ದಾರಿ ಮಡಿ ಸೀರೆ ಉಡ್ಕೊಂಡಿದ್ದಂತ. ಅಣ್ಣನ ಕೈಯಲ್ಲಿ ರಕ್ತ ನೋಡಿದಕ್ಕೆ ಆಕಿ ಖಬರ್ ಗೆಟ್ಟಾಗ್ತದೆ. ಅದು ಜಡಿದರಿ ಸೀರೆ ಏನಿತ್ತು, ಕಿಮ್ಮತ್ತಿನ ಸೀರೆ ಇದು ಸೆರಗ್ ಹರಿದ್ರೆ ಅದನ್ನ ಕಟ್ಬಿಟ್ಲಂತ ಕೈ. ಆ ಮಾಡಿದ್ದ ಕರ್ಮದ ಫಲ, ಪುಣ್ಯದ ಫಲ ಇಲ್ಲೇ ಸೀರೆಯನ್ನ ಧಾರೆ ಎರಿಯುವಂತ ಪ್ರಸಂಗ ಬಂತು. ಆಕೆ ಮಾನವನ್ನ ಕಾಪಾಡುವಂತ ಪ್ರಸಂಗ ಬಂತು. ದುಶ್ಯಾಸನ ಆಕೆ ಸೀರೆ ಎಷ್ಟು ಸೆಳೆದ್ರು ಕೂಡ ಅವನಿಗೆ ಆಯಾಸ ಆತ ಹೊರತು ಅದೇನು ಸೀರೆ ಕೊನೆಗಾಡಲಿಲ್ಲ.
ಅಲ್ಲಿ ಒಂದು ಸೀರೆ ಸೆರಗ್ ಹರಿದಿದ್ರು, ಇಲ್ಲಿ ಸೀರಿನ ಧಾರಾಕಾರವಾಗಿ ಏಕೀಗ್ ಬಂತು ಫಲ. ಹಿಂಗಿರ್ತಾವ, ಪ್ರತಿಯೊಬ್ಬರಿಗಿರ್ತಾವ. ಹಿಂಗ ಅಂತ ಹೇಳಕ್ ಬರಂಗಿಲ್ಲ. ಕರ್ಮಣ ಗಹನೋಗತಿ. I move around between Alpa Swapna and Mahaswapna. Avasthatrayam goes on and on. ನಾವು ನಿನ್ನೆ ಹೇಳಿದ್ವಿ, ಜೀವನು ಕನಸು ಏನ್ ಕಾಣ್ತಾನ ಅದಕ್ಕೆ ಅಲ್ಪ ಸ್ವಪ್ನ ಅಂತೇವಿ. ಈ ನಮ್ದು ಜಾಗ್ರತೆ ಏನೈತಲ್ಲ ಅದಕ್ಕೆ ಮಹಾಸ್ವಪ್ನ ಅಂತೇವಿ. ಅದು ಈಶ್ವರನ ಸ್ವಪ್ನ ಅಂತನು ಅಂತೇವಿ. ಹಂಗ ಈ ಜೀವ ಈ ಜಾಗೃತ ಮತ್ತು ಸ್ವಪ್ನ ಸುಷುಪ್ತಿ ಈ ಮೂರು ಅವಸ್ಥೆಗಳಲ್ಲಿ ಅಲೆದಾಡ್ಕೊಂತ ಹೋಗ್ತಾನ. ಹಂಗ ಸಂಚಾರ ಮಾಡ್ತಾ ಇರ್ತಾನ. ಜಾಗ್ರತ ಆಗಿನ ಸ್ವಪ್ನ, ಸ್ವಪ್ನ ಆಗಿನ ಸುಷುಪ್ತಿ, ಸುಷುಪ್ತಿ ಆಗಿನ ಜಾಗ್ರತ, ಜಾಗ್ರತ ಸ್ವಪ್ನ ಸುಷುಪ್ತಿ ಈ ಒಂದು ವರ್ತುಳದಲ್ಲಿ ಸುತ್ತಾ ಇರ್ತಾನ ಜೀವ ಅಂತ ಹೇಳ್ತಾರ. ಅಲ್ಲಿ ಹೇಳ್ತಾರ ಅವರು, ಈ ಅಲ್ಪ ಸ್ವಪ್ನ ಮತ್ತು ಮಹಾಸ್ವಪ್ನಕ್ಕೆ ಎರಡು ವ್ಯತ್ಯಾಸ ಅದಾವಪ್ಪ ಅಂತ ಹೇಳ್ತಾರ. ಇಲ್ಲಿ ಎರಡಷ್ಟ ಹೇಳ್ತಾರ, ಮುಂದೆ ಬಾಳ ಅದಾವ. ಅವನ್ನ ನಾವು ಮಂಡುಕೆ ಕಾರ್ಯಕ್ಕೊಳಗೆ ನೋಡ್ತೇವೆ ಮುಂದೆ. ಈ ಅಲ್ಪ ಸ್ವಪ್ನ ಏನ ಅದಕ್ಕೆ ಮತ್ತು ಮಹಾಸ್ವಪ್ನಕ್ಕೆ ವ್ಯತ್ಯಾಸ ಏನು ಅಂದ್ರೆ ಏನರ್ಥ? ಇದು ನಮ್ಮ ಜಾಗ್ರತ ಮತ್ತು ನಮ್ಮ ಸ್ವಪ್ನಕ್ಕೆ ವ್ಯತ್ಯಾಸ ಏನು? ಸಾಮಾನ್ಯ ಅಂಶವನ್ನು ಮೊದಲು ಹೇಳ್ಯಾರ, 4 ಅಂಶಗಳು ಹೇಳ್ಯಾರ. ಈಗ ವ್ಯತ್ಯಾಸ ಹೇಳಾಗತ್ತ. ಅಲ್ಪ ಸ್ವಪ್ನ ವಿಂಕಿಂಗ್ ಹ್ಯಾಪನ್ಸ್ ನ್ಯಾಚುರಲಿ ಇನ್ ಟೈಮ್. ಅಲ್ಪ ಸ್ವಪ್ನದಾಗ ನಾವು ಎಚ್ಚರ ಆಗೋದು ಸ್ವಾಭಾವಿಕವಾಗಿ ಎಚ್ಚರ ಆಗ್ತಾರೆ. ಪ್ರತಿಯೊಬ್ರು ಯಾರು ಕನಸು ಕಾಣ್ತಾರ ಸ್ವಾಭಾವಿಕವಾಗಿ ಎಚ್ಚರ ಆಗ್ತಾರೆ. ನೋ ಎಫರ್ಟ್ ಈಸ್ ರಿಕ್ವೈರ್ಡ್. ಅಲ್ಲಿ ಆ ಜೀವಿಗಳ ಪ್ರಯತ್ನ ಬೇಕಾಗಿಲ್ಲ. ಐ ಡು ನಾಟ್ ನೀಡ್ ಟು ಡೂ ಎನಿ ಸಾಧನ ಸಚ್ಚಾದ ಕರ್ಮಯೋಗ, ಉಪಾಸನ, ಶ್ರವಣ, ಮನನ, ನಿಧಿಧ್ಯಾಸನ ಇವೆಲ್ಲ ಸಾಧನೆಗಳನ್ನ ಮಾಡಬೇಕಾಗಿಲ್ಲ. ಸ್ವಪ್ನದಿಂದ ಜಾಗ್ರತೆ ಬರ್ಬೇಕಾದ್ರೆ ಸ್ವಭಾವತಃ ಎಲ್ಲರೂ ಎಚ್ಚರ ಆಗ್ತಾರೆ. routine. In my dream to wake up, however, in Mahaswapna, waking never happens naturally. ನಮ್ಮ ಜಾಗೃತ ಅವಸ್ಥೆಯೊಳಗ ಎಚ್ಚರ ಆಗೋದು ಸ್ವಾಭಾವಿಕವಾಗಿ ಆಗುವುದಿಲ್ಲ. ಇಲ್ಲಿ ಪ್ರಯತ್ನ ಬೇಕಾಗ್ತದೆ. ಇಲ್ಲೇ ಕರ್ಮಯೋಗ ಮಾಡ್ಬೇಕು, ಉಪಾಸನ ಯೋಗ ಮಾಡ್ಬೇಕು. ಅಷ್ಟು ಮಾಡಿದ್ಮೇಲೆ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಹುಡುಕ್ಬೇಕು. ಅವನಲ್ಲಿ ಚತುರ್ವಿಧ ಸೇವೆಗಳನ್ನ ಮಾಡ್ಬೇಕು. ಅವನಲ್ಲಿ ಶಾಸ್ತ್ರ ಶ್ರವಣ ಮಾಡ್ಬೇಕು. ಶ್ರವಣ ಮಾಡಿದ್ದನ್ನು ಮನನ ಮಾಡ್ಬೇಕು. ಸಂಶಯಗಳನ್ನ ಕಳ್ಕೋಬೇಕು. ವಿಪರೀತ ಭಾವನೆ ಕಳ್ಕೊಳಕ ನಿಧಿಧ್ಯಾಸನ ಮಾಡ್ಬೇಕು. ಇಷ್ಟೆಲ್ಲಾ ಸಾಧನೆ ಮಾಡ್ಬೇಕಾಗೈತಿ. ಎಲ್ಲೇ ಜಾಗೃತ ಪ್ರಪಂಚದಿಂದ ಎಚ್ಚರ ಆಗ್ಬೇಕಾದ್ರೆ, ಮಹಾನಿದ್ರೆಯಿಂದ ಎಚ್ಚರ ಆಗ್ಬೇಕಾದ್ರೆ, ಅಲ್ಪ ನಿದ್ರೆಯಿಂದ ಎಚ್ಚರ ಆಗ್ಬೇಕಾದ್ರೆ ಏನೇನೇನೇನು ಪ್ರಯತ್ನ ಬೇಕಾಗಿಲ್ಲ. ಎಲ್ಲರೂ ಸ್ವಾಭಾವಿಕವಾಗಿ ಎಚ್ಚರ ಆಗ್ತಾರ. ಇದು ಒಂದು ವ್ಯತ್ಯಾಸ. Even if I go to Alpa Swapna and Sushupti, I will return eventually to Mahaswapna. ಅಂದ್ರೆ ನಾನು ಸ್ವಪ್ನಕ್ಕೆ ಹೋದ್ನಿ, ಸುಷುಪ್ತಿಗೆ ಹೋದ್ನಂದ್ರು ಕೂಡ ಜಾಗೃತ ಪ್ರಪಂಚಕ್ಕೆ ನಾನು ಹೊಳ್ಳಿ ಬರ್ತೀನಿ. ಅದೇ ಪ್ರಯತ್ನ ಬೇಕಾಗಿಲ್ಲ. Thus, waking up requires effort, as in Kathopanishad puts it in a beautiful form. ಈ ಜಾಗೃತ ಅವಸ್ಥೆಯಿಂದ ತುರಿಗೆ ಏಳು ಎಚ್ಚರ ಆಗೋದೈತಲ್ಲ, ಅಲ್ಲೇ ಮಾತ್ರ ವಿಶೇಷ ಪ್ರಯತ್ನ ಬೇಕಾಗ್ತದ. ಆದ್ದರಿಂದ ಕಠೋಪನಿಷತ್ ಯಾವ ಮಾತನ್ನು ಹೇಳ್ತದ ಅನ್ನುವಂಥದ್ದು ನೋಡಿದ್ವಿ ನಾವು. ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಬೋಧಿತ ಅರಾಜ್ ವೇಕಪ್. ಉಪನಿಷತ್ ಸೇಸ್ ವೇಕಪ್, ಎಚ್ಚರಾಗಲಿ ಅಂತ ಉಪನಿಷತ್ ಹೇಳ್ತೇವೆ ಅಂದ್ರೆ ನಾವು ಅಜ್ಞಾನ ನಿದ್ರೆಯಲ್ಲಿ ಮಲಗೇವಿ ಅಂತ ಅರ್ಥ. It is clear we are in dream. The Upanishad also clearly says waking up is not automatic. Know your paramarthika nature by approaching a Shrotriya Brahmanishta Guru. Shrotriya Brahma ಗುರುವಿನ ಬೆನ್ನತ್ತು. ಅವರಲ್ಲಿ ನಿನ್ನ ಸ್ವರೂಪವನ್ನ ನೀ ಗುರ್ತಿಸ್ಕೋ, ಶಾಸ್ತ್ರ ಶ್ರವಣ ಮಾಡು. When I wake up from Alpa Nidra and enter Mahaswapna Jagrata Avastha, both ವಿಕ್ಷೇಪ and ಆವರಣ ಶಕ್ತಿ ಡಿಸಪಿಯರ್. ಯಾವಾಗ ಜೀವಿಗಳು ಸ್ವಪ್ನಾವಸ್ಥೆಯಿಂದಾಗಲಿ ಸುಷುಪ್ತಿ ಅವಸ್ಥೆಯಿಂದಾಗಲಿ ಜಾಗೃತ ಅವಸ್ಥೆಗೆ ಬರ್ತಾರ, ಅವಾಗ ಆ ಸ್ವಪ್ನಾವಸ್ಥೆಯಲ್ಲಿ ಆದಂತಹದ್ದು ವಿಕ್ಷೇಪ ಆಗಲಿ ಅಥವಾ ಆ ಇದು ಏನದ ಆವರಣ ಆಗಲಿ, ಇವು ಎರಡೂ ಏನಾಗ್ತಾವ, ಹೋಗಿ ಬಿಡ್ತಾವ. ಎಲ್ಲೇ ಜಾಗೃತ ಅವಸ್ಥೆ ಬರುತ್ತೇನೆ ಹೋಗ್ಬಿಡ್ತಾವ.
This means that alpa swapna ends when you wake up from nidra. ಆದ್ರೆ ಇದ್ರಿಂದ ಏನ್ ತಿಳಿತೈತೆ ಅಂದ್ರೆ ನಿದ್ರೆಯಿಂದ ಎಚ್ಚೆತ್ತರಾಗಿ ಇವೆರಡು ಶಕ್ತಿಗಳು ನಾಶ ಆಗ್ತಾವ. ಏನು? ವಿಕ್ಷೇಪ ಮತ್ತು ಆವರಣ ಶಕ್ತಿ. However, I came out of the Mahanidra spell through Atmajnanam. The Nidra Avarana Shakti goes away and therefore I understand Mahaswapnam as Mahaswapnam. ಅದೇ ರೀತಿ ನಾವು ಜ್ಞಾನದಿಂದ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಮುಖದಿಂದ ಶಾಸ್ತ್ರವನ್ನ ಶ್ರವಣ ಮಾಡಿದಾಗ ಆವರಣ ಶಕ್ತಿ ಹೋಗ್ತದೆ. ಆವರಣ ಶಕ್ತಿ ಹೋಗುತ್ತೇನೆ. ನಾವು ಆತ್ಮಜ್ಞಾನಕ್ಕ ನಿದ್ರೆ ಅಂದ್ರೆ ಏನು? ಆವರಣ ನಿದ್ರಾ ಆ ನಿದ್ರೆ ಏನೈತಲ್ಲ ಮಹಾನಿದ್ರೆಯಿಂದ ಎಚ್ಚರ ಆಗ್ತೇವಿ. ಆ ಮಹಾನಿದ್ರೆಯಿಂದ ಎಚ್ಚರ ಆದ್ರೂ ಕೂಡ ವಿಕ್ಷೇಪ ಶಕ್ತಿ ಹೋಗುದಿಲ್ಲ, ಇರ್ತದೆ. ಅದು ಇದ್ರೂ ಕೂಡ ನಮಗದು ಏನು ಸ್ವಪ್ನ ಅಂತ ನಮಗ ಅನುಭವಕ್ಕೆ ಬರ್ತದ. ಸ್ವಪ್ನ ನೋಡಾಕತ್ತೀನಿ ಅನ್ನೋ ಅನುಭವ ಜಾಗೃತ ಪ್ರಪಂಚದಾಗ ಆತಂದ್ರ ಅವ ಜ್ಞಾನಿ ಅಂತ ಅರ್ಥ. ಈ ಜಾಗೃತ ಪ್ರಪಂಚ ನೋಡಾವತ್ನಾಗ ಇದು ಸ್ವಪ್ನಪ್ಪ ಅನ್ನುವಂತ ರೀತಿಯಿಂದ ನೋಡ್ತಾನಂದ್ರ ಅವೆಲ್ಲರೂ ಆತ್ಮಜ್ಞಾನಿಗಳೇ ಅಂತ ಅರ್ಥ ಆಯ್ತಾ. However, the vikshepa shakti of Mahanidra remains and therefore the world doesn't disappear. ವಿಕ್ಷೇಪ ಶಕ್ತಿ ಇರೋದ್ರಿಂದ ಜ್ಞಾನಿಗೆ ಜಗತ್ತು ಕಾಣ್ತಿರ್ತದೆ, ಅದು ಲಯ ಆಗೋದಿಲ್ಲ. ಸ್ವಪ್ನಾವಸ್ಥೆ ಹೆಂಗ್ ಲಯ ಆಗ್ತದ ಎಚ್ಚರ ಆದ್ಮೇಲೆ, ಇಲ್ಲಿ ಲಯ ಆಗೋದಿಲ್ಲ. ದ ಜ್ಞಾನಿ ಕಂಟಿನ್ಯೂಸ್ ಟು ಎಕ್ಸ್ಪೀರಿಯನ್ಸ್ ದ ವರ್ಲ್ಡ್. ಜ್ಞಾನಿಗೆ ಈ ಜಗತ್ತು ಅನುಭವಕ್ಕೆ ಬರ್ತದ. ಎಲ್ಲಿ ಮಠ ಅಂತಂದ್ರ ಈ ಶರೀರದ ಕೊನೆ ಕಾಣೋ ಮಠ ಅಂದ್ರೆ ಅವಸಾನ ಆಗೋ ಮಠನು ಪ್ರಾರಬ್ಧ ಇರ್ತದ. ಆ ಪ್ರಾರಬ್ಧ ಇರೋ ಮಠನು ಈ ಸ್ಥೂಲ ಪ್ರಪಂಚ ತೋರ್ತದ ಜ್ಞಾನಿಗೆ. ಯಾಕ? ವಿಕ್ಷೇಪ ಶಕ್ತಿ ಇರುವುದರಿಂದ. ದಿಸ್ ಇಸ್ ಜೀವನ್ ಮುಕ್ತಿ ವೇರ್ ದ ಡ್ರೀಮ್ ಕಂಟಿನ್ಯೂ. ಇದಕ್ಕೆ ಏನಂತೀವಿ ನಾವು? ಸ್ವಪ್ನಾವಸ್ಥೆ ಇಲ್ಲೇ ಮುಗಿತೈತಿ, ಇಲ್ಲಿ ನಡೆದದ, ಅದು ಸ್ವಪ್ನಾವಸ್ಥೆ ಅಂತ. ಈ ಜಾಗೃತಕ್ಕ ಸ್ವಪ್ನಾವಸ್ಥೆ ಅಂತ ತಿಳಿತ ನಾವು ಜ್ಞಾನಿ. ಆದ್ದರಿಂದ ಇದಕ್ಕೆ ಇಲ್ಲೇನದ ಜೀವನ್ ಮುಕ್ತಿ ವಿಲಕ್ಷಣ ಆನಂದಕ್ಕೆ ಅವಕಾಶ ಮಾಡ್ತೀವಿ. ವಿತ್ ದ ಡಿಸಪಿಯರೆನ್ಸ್ ಆಫ್ ಆವರಣ ಶಕ್ತಿ ಅಂಡರ್ಸ್ಟ್ಯಾಂಡ್ ಸ್ವಪ್ನ. ಆವರಣ ಶಕ್ತಿಯನ್ನು ಒಂದು ಮಾತ್ರ ಕಳ್ಕೊಂಡ್ರೆ ಅವ ಜ್ಞಾನಿ ಅನಿಸ್ಕೊತಾನ. ಅವ ಜ್ಞಾನಿ ಅನಿಸ್ಕೊಳ್ಳೋದ್ರಿಂದ ಜಗತ್ತು ಅವಾಗ ತೋರ್ತಿರ್ತದ, ಆದ್ರೆ ಸ್ವಪ್ನದಂತೆ ತೋರ್ತದ. ಐ ನೋ ಲಾಂಗರ್ ಕನ್ಸಿಡರ್ ಮೈ ಸೆಲ್ಫ್ ಆಸ್ ಕ್ರಿಯೇಟೆಡ್. ನಾನು ಸೃಷ್ಟಿಕರ್ತ ಅದೇನೆ ಅನ್ನುವಂಥದ್ದನ್ನ ಬರ್ತಾನಲ್ಲ, ಈಗ ಅವ್ನು ಗೊತ್ತಾಗ್ತದ ನಾನು ಸೃಷ್ಟಿ ಮಾಡಿದ್ದೀನಿ ಈ ನಿದ್ರೆಯನ್ನ. ನಾನು ಸೃಷ್ಟಿಕರ್ತ. ಅವಾಗ ಏನ್ ಮಾಡಿದ್ದ? ತಾನೇ ಸೃಷ್ಟಿಕರ್ತ ಇದ್ದ, ಅವಾಗ್ಲೂ ಇದ್ದ. ಅವಾಗ ತನ್ನ ಸೃಷ್ಟಿಕರ್ತತನವನ್ನ ಮರೆತು ನಾನು ಸೃಷ್ಟಿ ಒಳಗೊಬ್ಬ ವ್ಯಕ್ತಿ ಅಂತ ತಿಳ್ಕೊಂಡಿದ್ದ ಆ ಭ್ರಮೆಯಿಂದ. ಬಟ್ ಐ ಅಂಡರ್ಸ್ಟ್ಯಾಂಡ್ ಮೈ ಸೆಲ್ಫ್ ಆಸ್ ಎ ಕ್ರಿಯೇಟರ್. ಥಸ್ ದ ಮಹಾಸ್ವಪ್ನ ಡಸಂಟ್ ಡಿಸಪಿಯರ್ ಬಟ್ ಇಟ್ ಗೆಟ್ಸ್ ಪಾಲಿಸಿಫೈಡ್. ಮಹಾನಿದ್ರಾ ಶಕ್ತಿ ನಾಶ ಆಗೋದಿಲ್ಲ, ಅದು ಪ್ರಾರಬ್ಧ ಮಠ ಇರ್ತದ. ಮತ್ತು ಏನ್ ಮಾಡ್ತದ? ಅದು ಅವಾಗ ಖರೆ ಅನ್ಸ್ಕೊಳ್ಳೋದಿಲ್ಲ ಜಗತ್ತವಾಗ. ಇದು ಸುಳ್ಳು ಅನಿಸ್ತದ, ಇದು ಸುಳ್ಳದ, ಇದು ತೋರ್ತಾ ಇದೆ, ಇದು ಮೃಗಜಲದಂತೆ ತೋರ್ತಾ ಇದೆ. ಒಂಚರಿಗೆ ನೀರ್ ತಗೊಂಡ್ ಕುಡಿಯಕ್ ಆಗೋದಿಲ್ಲ. ಮೊಲದ ಕೋಡಿನಂತೆ ತೋರ್ತಾ ಇದೆ, ಅಲ್ಲಿ ಮೊಲದ ಕೋಡಿಲ್ಲ. ಆಕಾಶ ಪುಷ್ಪದಂತೆ ತೋರ್ತಾ ಇದೆ, ಅಲ್ಲಿ ಯಾವ ಪುಷ್ಪನೂ ಇಲ್ಲ. ಹಂಗ ಈ ಜಗತ್ತು ತೋರ್ತಾ ಇದೆ, ಇದು ಇಲ್ಲದೆ ತೋರ್ತದೆ. ಯಾವ ಜಗತ್ತು ಅನ್ನೋದು ಇಲ್ಲವೇ ಇಲ್ಲ. ಏನದ? ಪರಬ್ರಹ್ಮ ಸ್ವರೂಪ ಒಂದಾದ. ಈ ರೀತಿ ಜ್ಞಾನ ಆಗ್ತದ ಅವನು. ಯಾರಿಗೆ? ಆತ್ಮಜ್ಞಾನಿಗೆ. ಇಷ್ಟು ನಿನ್ನೆ ವಿಷಯ ಇನ್ನೊಂದ್ಸಲ ಪುನರಾವರ್ತನೆ ಮಾಡಿ ಹೇಳಿದ್ವಿ. ಇನ್ನು ಮುಂದುವರೆದು ಹೇಳ್ತಾರ, ಪುರತ್ರಯೇ ಕ್ರೀಡತಿ ಯಚ ಜೀವ. ದಿಸ್ ಜೀವಾತ್ಮ ಅಂಡರ್ ದ ಸ್ಪೆಲ್ ಆಫ್ ಮಹಾನಿದ್ರಾ ಈಸ್ ಸ್ಪಾಟಿಂಗ್ ಇನ್ 3 ಅವಸ್ಥಾ. ಈ ಜೀವಾತ್ಮ ಅದಾನ, ಈ ಮಹಾನಿದ್ರೇಕ ಪ್ರಭಾವದ ಒಳಗಾಗ್ಯಾನಲ್ಲ, ಆ ಪ್ರಭಾವಕ್ಕೆ ಒಳಗಾದವ 3 ಅವಸ್ಥೆಗಳನ್ನ, 3 ಶರೀರಗಳ ಪುರತ್ರಯಗಳನ್ನ, ಅವಸ್ಥಾತ್ರಯಗಳನ್ನ ಅನುಭವ ಮಾಡ್ತಾನ. ಯಾವುವು? ಜಾಗ್ರತ ಅವಸ್ಥಾ, ಅದು ಮಹಾಸ್ವಪ್ನ ಅಂತೀವಿ. ಸ್ವಪ್ನಾವಸ್ಥಾ, ಅದಕ್ಕೇನಂತೀವಿ? ಅಲ್ಪ ನಿದ್ರಾ ಅಂತೀವಿ. ಅಂಡ್ ಸುಷುಪ್ತಿ ಅವಸ್ಥಾ, ಇವು ಎರಡರ ಅಭಾವ. ಕಾರಣ, we have to supply that Jivatma is none other than Paramatma under the spell of Mahanidra. ಅಂದ್ರೆ ಈ ಜೀವಾತ್ಮ ಯಾವದನಪ್ಪ ಅಂದ್ರೆ ಆ ಸೃಷ್ಟಿಕರ್ತನಾದಂತ ಪರಮಾತ್ಮನೇ ಇದ್ದಾನ. ಆದ್ರೆ ಅವ ಮಹಾನಿದ್ರೆಗೆ ಪರಿಣಾಮಕ್ಕೆ ಒಳಗಾಗ್ಯಾನ.
Tattatu, from that Jivatma, who is none other than Paramatma, we can use the word Ekatma. ಅವು ಯಾರು ಅಂದ್ರೆ ಆ ಪರಮಾತ್ಮ ಜೀವಾತ್ಮರ ಅವೇದ ಒಂದೇ ಆತ್ಮದ ಏಕಾತ್ಮ. ಸಕಲಂ ವಿಚಿತ್ರಂ ಜಾತಂ ಅಂದ್ರೆ ಏನರ್ಥಪ್ಪ ಅಂದ್ರೆ the entire manifold universe belongs to both Alpha and Mahaswapna is born. ತರೋ ಏನು ಕಣ್ಣಿಗೆ ತುತ್ತಂತೆ ಜಗತ್ ಕಾಣಕತ್ತೈತಿ, ಇದು ಯಾರಿಗೆ ಸಂಬಂಧಪಟ್ಟೈತಿಪ್ಪ ಅಂತಂದ್ರ ಅಲ್ಪನಿದ್ರೆಗೂ ಸಂಬಂಧಪಟ್ಟದ, ಮಹಾಸ್ವಪ್ನಕ್ಕೂ ಇದು ಸ್ವಪ್ನ, ಮಹಾನಿದ್ರೆಗೂ ಸಂಬಂಧಪಟ್ಟದ. ಅವು ಎರಡರಿಂದ ಇದು ಹುಟ್ಟೈತೆ. ದ ಮೊಮೆಂಟ್ ಐ ಕಮ್ ಔಟ್ ಆಫ್ ದ ಸ್ಪೆಲ್ ಆಫ್ ಮಹಾನಿದ್ರಾ ಅಂದ್ರೆ ನಾ ಯಾವಾಗ ಈ ಜಾಗೃತ ಪ್ರಪಂಚದ ಒಂದು ಹಿಡಿತದಿಂದ ಹೊರಗೆ ಬಂದ್ಯೋ, ಐ ಆಮ್ ಕಾಲ್ಡ್ ಜ್ಞಾನಿ. ಈ ಮಹಾನಿದ್ರಾ ಅವಸ್ಥೆಯಿಂದ ಹೊರಗೆ ಬರಬೇಕಂದ್ರೆ ಏನು? ಜ್ಞಾನದಿಂದ ಬರಬೇಕು. ಆ ಜ್ಞಾನದಿಂದ ಬರುವುದಕ್ಕೆ ಅದಕ್ಕೆ ಏನಂತಾರ? ಮಹಾನಿದ್ರೆಯಿಂದ ಹೊರಗೆ ಬರುವುದಕ್ಕ ಅಂತಾರ. ಏನಂತಾರ? ಜ್ಞಾನಿ ಅಂತಾರ. ಅವಂಗ ವಿಚ್ ಇನ್ ದ ಲ್ಯಾಂಗ್ವೇಜ್ ಆಫ್ ವೇದಾಂತ ಇಸ್ ಗಾಡ್ ಮಹಾವೇಗ. ಇಲ್ಲಿ ನಾವು ಶಾಸ್ತ್ರೀಯ ಶಬ್ದವನ್ನ ಹೇಳ್ಬೇಕಂದ್ರ ಅವಾಗ ಏನಂತೇವಿ ಅಂತಂದ್ರ ಮಹಾವೇಗರ್ ಅಂದ್ರ ತುರಿಯ ಅಂತೇವಿ. ಅವಾಗ ಎಚ್ಚರ ಆದವಂಗ ತುರಿಯ ಅಂತೀವಿ. ಅಥವಾ ಇನ್ನೊಂದು ಹೆಸರು ಏನಂದ್ರ ಅವಾಗ ಏನಂತಾರಪ್ಪ, ಇನ್ನೊಂದು ಹೆಸರು ಅಂತ ಅವಾಗ ಏನೋ ಒಂದು ಹೆಸರು ಅದ. ನಿಜಗುಂಡ್ರು ಏನಂತಾರ, ಒಂದು ಶಬ್ದ ಬಳಸ್ತಾರ ಅವ್ರು. ಪ್ರತ್ಯೇಕಾತ್ಮ ಆತು. ಇನ್ನೊಂದು ಹೆಸರು ಐತ್ರಿ, ಬಾಯಾಗ ಐತಿ ಪ್ರವಾಸ. ಶಂಭುಲಿಂಗನ್ ಸೂರ್ಯಗಣ ಅಂತಾರ, ಸೂರ್ಯಾತೀತ ಅಂತಾರ, ಸೂರ್ಯಗಣ ಅಂತಾರ, ಸೂರ್ಯಗಣ ಎಲ್ಲ ಆತ್ರಿ. ಇನ್ನೂ ಒಂದದ ಏನಂತಾರ ಅಂದ್ರ ಸೂರ್ಯಾತೀತ ಆದ್ರ ಮುಂದಿನ ಅವಸ್ಥೆ ರೀ ಅದು. ತುರ್ಯಾತೀತ ಬೇಡ, ತುರ್ಯಾತೀತ ಬೇಡ, ತುರಿ ಅಷ್ಟ ತೋರಿ. ಆ ತುರಿಯಾಗ ಇನ್ನೊಂದ್ ಹೆಸರು ಅದ ನೋಡಿ, ಏನಂತಾರಲ್ಲಿ? ಹೊರಜಾಗ್ರವಸ್ಥೆ. ಆ ಜಾಗೃತಕ್ಕೆ ಹೊರಜಾಗ್ರ ಅಂತ ಅಂತಾರ. ಅವಂಗ ತೂರ್ಯನ ಅಂತಾರ. ತೂರ್ಯನ ಹೊರಜಾಗ್ರ ಅವಸ್ಥೆ ಪ್ರಾಪ್ತಿ ಆಗ್ತದ. ಅಂತವ್ರಿಗೆಲ್ಲ ನಾವೇನಂತೀವಿ? ಜ್ಞಾನಿ ಅಂತೀವಿ. People other than ಜ್ಞಾನೀಸ್ ಆರ್ ಇನ್ ಅಲ್ಪ ಸ್ವಪ್ನ ಆರ್ ಮಹಾಸ್ವಪ್ನ ಆರ್ ಸುಷುಪ್ತಿ. ಈ ಜ್ಞಾನಿಯನ್ನು ಹೊರತುಪಡಿಸಿದ ಉಳಿದ ಜನರು ಜಗತ್ತಾಗ ಹೆಂಗ ಅದಾರ ಅಂದ್ರ ಅವು ಮಹಾನಿದ್ರಾದಗರ ಅದಾವ, ಅಂದ್ರೆ ಜಾಗ್ರತ ಅವಸ್ಥೆ ಒಳಗರ ಅದಾರ. ಅಥವಾ ಅಲ್ಪ ನಿದ್ರೆ ಒಳಗದಾರ ಅಂದ್ರ ಸ್ವಪ್ನಾವಸ್ಥೆ ಒಳಗರ ಅದಾರ, ಅಥವಾ ಸುಷುಪ್ತಿ ಅವಸ್ಥೆ ಒಳಗರ ಅದಾರ. ಇವೆರಡರ ಅಭಾವ. ಈ ಮೂರು ಅವಸ್ಥೆಗಳಲ್ಲಿ ಅದಾರ ಉಳಿದ ಜೀವಿಗಳು ಅದಾರ ಅಂತ ಅರ್ಥ. ದೇರ್ಫೋರ್ ದ ಎಕ್ಸ್ಪ್ರೆಷನ್ ತಥಾಸ್ತು ಜಾತಂ ವಿಚಿತ್ರಂ ಈಸ್ ಮಹಾವಾಕ್ಯಂ. ಆದ್ದರಿಂದ ಈ ಏನ ತಥಾಸ್ತು ಜಾತಂ ವಿಚಿತ್ರಂ ಇದು ಅನ್ನುವಂಥದ್ದು ಇದು ಮಹಾವಾಕ್ಯ. ಇದು ಒಂದು ಕೇನೋಪನಿಷತ್, ಕೈವಲ್ಯ ಉಪನಿಷತ್ನಲ್ಲಿ ಮಹಾವಾಕ್ಯ. ತತ್ವ ತೊಂಬಸಿ ಅಂತ ಹೆಂಗ್ ಮಹಾವಾಕ್ಯ ಅದಾವ ಹಂಗ ಇದು ಕೂಡ ಒಂದು ಮಹಾವಾಕ್ಯ. ಯಾಕಂದ್ರೆ ಇದು ಜೀವಾತ್ಮ ಪರಮಾತ್ಮನ ಐಕ್ಯ ಬೋಧಕ ವಾಕ್ಯ ಇರೋದ್ರಿಂದ ಇದಕ್ಕೆ ಮಹಾವಾಕ್ಯ ಅಂತ ಕರೀತಾರೆ. ಪುರತ್ರಯೇ ಕ್ರೀಡತಿ ಯಶ್ಚ ಜೀವ ಈಜ್ ತೊಂಪದ ಲಕ್ಷಾರ್ಥ. ಏನಂದಾರ ಇಲ್ಲಿ? ಪುರತ್ರಯೇ ಕ್ರೀಡತಿ ಯಶ್ಚ ಜೀವ, ಇದು ತೊಂಪದ ಲಕ್ಷಾರ್ಥ. And tatastu jatam sakalam vaichitrem is tatpada aikyam. The Jivatma is none other than Paramatma and therefore there is only Ekatma. ಅಂದ್ರೆ ಜೀವಾತ್ಮ ಪರಮಾತ್ಮ ಅನ್ನುವಂಥದ್ದು ಏಕಾತ್ಮ ಅಂತ ಬಂತಂದ್ರಾಗ ಜೀವಾತ್ಮ ಪರಮಾತ್ಮ ಐಕ್ಯ ಬೋಧಕ ಆದಂಗಾತು. ಆದ್ದರಿಂದ ಇದು ಮಹಾವಾಕ್ಯ. ಅಂಡ್ ವಾಟ್ ಈಸ್ ದಟ್ ಏಕಾತ್ಮ? ಅದು ಏನದ ಏಕಾತ್ಮ ಅಂದ್ರೆ ಇಟ್ ಈಸ್ ಐ ಹೂ ಈಸ್ ಕಮ್ ಔಟ್ ಆಫ್ ಬೋತ್ ನಿದ್ರಾ. ಅಂದ್ರೆ ಇದು ಯಾರಪ್ಪ ಏಕಾತ್ಮ ಅಂದ್ರೆ ಅದು ನಾನೇ. ಯಾವ ನಾನು ಅಂದ್ರ ಮಹಾನಿದ್ರೆಯಿಂದ ಎಚ್ಚೆತ್ತಾವ, ಅಲ್ಪ ನಿದ್ರೆಯಿಂದ ಎಚ್ಚೆತ್ತಾವ ಅಂತ ಹಿಂಗ ಅರ್ಥ ಮಾಡ್ಬೇಕು. ಅಂದ್ರ ಅಲ್ಪ ನಿದ್ರೆ ಅಂದ್ರ ಸ್ವಪ್ನದಿಂದ ಎಚ್ಚರ ಅದಾವ, ಮಹಾನಿದ್ರೆಯಿಂದ ಅಂದ್ರೆ ಜಾಗೃತದಿಂದ ಎಚ್ಚರ ಅದಾವ. ಅವನು ಯಾರು? ನಾನೇ.
ನಾನೇ ತುರಿಯ ಏನ್ರಿ ಅವರ ಜಾಗ್ರ ಆಗಿದ್ದೆ ನನಗ ಅವರ ಜಾಗ್ರ ಆಯ್ತು ಅಂತ. ಐ ಕ್ಯಾನ್ ಈಸಿಲಿ ಕಮ್ ಔಟ್ ಆಫ್ ಅಲ್ಪನಿದ್ರ ವಿತೌಟ್ ಮೈ ಎಫರ್ಟ್. ಅಲ್ಪನಿದ್ರೆಯಿಂದ ಯಾರ್ದು ಸಹಾಯ ಬೇಕಾಗಿಲ್ಲ, ನಾವೆಲ್ಲರೂ ಸಹಜವಾಗಿ ಬರ್ತೀವಿ. ಐ ಗೆಟ್ ಔಟ್ ಆಫ್ ಮಹಾನಿದ್ರ ಬೈ ಕ್ಲೇಮಿಂಗ್ ದಟ್ ಐ ಆಮ್ ದಿ 5 ಕ್ಯಾಪ್ಸೂಲ್ಸ್ ಆಫ್ ವೇದಾಂತ. ನಾನು ಯಾವಾಗ ಎಚ್ಚರ ಹಾಕೀನಿ ನನ್ನ ಸ್ವಪ್ರಯತ್ನದಿಂದ, ಅವಾಗ ನನ್ನ ತಿಳುವಳಿಕೆ ಹೆಂಗಿರ್ತದ ಅಂತಂದ್ರೆ, ಇವು 5 ಕ್ಯಾಪ್ಸೂಲ್ ಅಂದ್ರೆ ಈ 5 ಅಟಮ್ ಬಾಂಬ್ ನಾವ್ ಏನ್ ಹೇಳ್ತೀವಿ ಹಗಲೆಲ್ಲ ಉಪಯೋಗ ಮಾಡ್ತಾರ ನೋಡ್ರಿ, ಅವನ್ನ ತಿಳ್ಕೊಂಡಾಗ ನಾವು ಅದರಿಂದ ಹೊರಗೆ ಬರ್ತೇವೆ, ಮಹಾನಿದ್ರೆಯಿಂದ ಹೊರಗೆ ಬರ್ತೇವೆ. ಏನವು 5 ವಾಕ್ಯಗಳು ಮತ್ತು ಅವ ಹೇಳ್ತಾರೆ, ಬರ್ಕೊಳ್ರಿ, ನಾನು ಇನ್ನೊಮ್ಮೆ ಹೇಳ್ತೇನೆ, ಅವರು ಇನ್ನೊಮ್ಮೆ ಹೇಳ್ತಾರೆ. ಐ ಆಮ್ ಆಫ್ ದ ನೇಚರ್ ಆಫ್ ಎಟರ್ನಲ್ ಅಂಡ್ ಆಲ್ ಪರ್ವೇಡಿಂಗ್ ಕಾನ್ಶಿಯಸ್ನೆಸ್. ನಾನು ಚೇತನ ಸ್ವರೂಪ ಇದ್ದೇನೆ, ನಾನು ಅಮರ ಇದ್ದೇನೆ ಮತ್ತು ನಾನು ವ್ಯಾಪಕ ಚೈತನ್ಯವಿದ್ದೇನೆ. ಇದು ಒಂದೇ ಮಾತು, ಕ್ಯಾಪ್ಸೂಲ್ ಇದು. ಎರಡನೇದೇನು, ಐ ಆಮ್ ಓನ್ಲಿ ದ ಸೋರ್ಸ್ ಆಫ್ ಪರ್ಮನೆಂಟ್ ಪೀಸ್, ಸೆಕ್ಯೂರಿಟಿ ಅಂಡ್ ಹ್ಯಾಪಿನೆಸ್. ನಿಜವಾದ ಆನಂದದ ಕಣಿಯೇ ನಾನಿದ್ದೇನೆ. ಆನಂದಕ್ಕಾಗಿ ನಾವು ವಿಷಯ ವಸ್ತುಗಳನ್ನ ಅವಲಂಬಿಸುವುದಿಲ್ಲ. ನೋಡ್ರಿ, ಎರಡನೇದು ಗುಳಿಗೆದು ವೇದಾಂತದ ಇವು ಗುಳಿಗೆಗಳು. ಮೂರನೇದು, by my mere presence I lend life to the material body through which I experience the material universe. ಕೇವಲ ನನ್ನ ಇರುವಿಕೆಯಿಂದ, ಸಾನ್ನಿಧ್ಯ ಮಾತ್ರದಿಂದ ಈ ಜಗತ್ತಿಗೆ ನಾನು ಜೀವನವನ್ನು ಕೊಡ್ತೇನೆ. ಈ ಜಡವಾದ ಶರೀರಕ್ಕೆ ಚೇತನದಂಗ ನಾನು ಲೈಫ್ ಅಂದ್ರೆ ಜೀವನವನ್ನು ಕೊಡುತ್ತೇನೆ ಅಂತಾನು. ಅಂತಃಕರಣಕ್ಕೆ ಈ ಶರೀರಕ್ಕೆ ಜಡದಾವ್ ಎಲ್ಲ ಇವು. ಮೂರನೇ ಪಾಯಿಂಟ್. ನಾಲ್ಕನೇ ಪಾಯಿಂಟ್, ಐ ಆಮ್ ನೆವರ್ ಅಫೆಕ್ಟೆಡ್ ಬೈ ಎನಿ ಇವೆಂಟ್ ದಟ್ ಹ್ಯಾಪನ್ಸ್ ಇನ್ ದ ಮಟೀರಿಯಲ್ ಬಾಡಿ. ಈ ಶರೀರದಾಗಲಿ ಈ ಜಗತ್ತಾಗಲಿ ಏನೋ ಘಟಾಟೋಪ ಆಗ್ಲಿ ಆದ್ರೂ ಕೂಡ ನನಗೇನು ಆಗಿಲ್ಲ, ಆಗುವುದಿಲ್ಲ. ಆರ್ ಟು ದ ಮಟೀರಿಯಲ್ ಬಾಡಿ. ಇನ್ ದ ಕಾಂಟೆಕ್ಸ್ಟ್ ಆಫ್ ಕೈವಲ್ಯ ಉಪನಿಷತ್ ಐ ಕ್ಯಾನ್ ಪುಟ್ ಇಟ್ ಸ್ಲೈಟ್ಲಿ ಡಿಫರೆಂಟ್ಲಿ. ಐ ಆಮ್ ಮಹಾವೇಕರ್. ನಾನು ಈಗ ಏನದೇನೆ, ತುರಿಯನಿದ್ದೇನೆ. I am never affected by any event that happens in alpa swapna or maha swapna. ಅಲ್ಪ ನಿದ್ರೆ ಒಳಗಾಗ್ಲಿ ಆ ನಿದ್ರಾವಸ್ಥೆ ಒಳಗಾಗಿದ್ದ ಘಟನೆಯಿಂದ ನನಗೆ ಹೆಂಗ್ ಸಂಬಂಧ ಇಲ್ಲೋ, ಹಂಗ ಈ ಜಾಗೃತ ಅವಸ್ಥೆ ಒಳಗಾದಂತ ಎಂತ ಘಟಾಟೋಪ ಪ್ರಸಂಗ ಬಂದ್ರು ಕೂಡ ಅದರಿಂದ ಆತ್ಮರಾದ ನನಗ ಏನೇನೇನೇನು ಆಗಿಲ್ಲ, ಆಗುವುದು ಇಲ್ಲ. ಮತ್ ಆಗ್ತದಲ್ರಿ ಇಲ್ಲಿ ಅಂದ್ರೆ ತಾದಾತ್ಮದಿಂದ ಆಗ್ತದ. ಆ ತಾದಾತ್ಮವನ್ನ ಕಳ್ಕೊಂಡ್ ಬಿಡ್ತಾನ ಅವ ಜ್ಞಾನಿ. ಆದ್ರಿಂದ ಅವಾಗ ಏನಾಗುದು, ಯಾರು ಮಾಲಿ ಹಾಕಿ ಸನ್ಮಾನ ಮಾಡ್ಲಿ, ಯಾರು ಬೈದಾಡಿ ಚೀರಾಡಿ ಕೂಗಾಡಿ ಅಪಮಾನ ಮಾಡ್ಲಿ, ಅವ ಎರಡಕ್ಕೂ ಅವ ಆದ್ಯತೆ ಇರ್ತಾನ. ಆತ್ಮನೇ ಆಗಿರ್ತಾನ ಅವ. 3 ಅವಸ್ಥೆಗಳನ್ನು ಮೀರಿ ನಿಂತದ್ದು ತುರ್ಯಾವಸ್ಥೆ, ಗುಣಗಂಧಾವಸ್ಥೆ ಅಂತಾರ. ಗುಣಗಂಧಾವಸ್ಥೆಗೆ ತುರ್ಯ ಗಣನ ಅವನ ಅಧಿಷ್ಠಾನ ಅಂತೆ. ಅವನ ಅಧಿಷ್ಠಾನ, ಹೌದು. ಇನ್ನೊಂದು ಹೆಸರು ಯಾವ್ದೋ ನೆನಪಾಗೋದು ಅಲ್ಲ, ಅದರಿ ಹೇಳಿದಲ್ಲ, ಅಗರ ಹೇಳಿದಲ್ಲ, ತುರ್ಯಾದ ಅವಸ್ಥೆಗೆ ನಾವೇನಂತೇವಿ, ಏನದ ಹೇಳಿದಲ್ಲ, ವರಜಾಗ್ರ ಅವಸ್ಥೆ. ವರಜಾಗ್ರ ಅವಸ್ಥೆ ನೆನಪಾಗಿತ್ತಲ್ಲ, ಹೇಳಿದ್ದಲ್ಲ. ಅದಕ್ಕೆ ವರಜಾಗ್ರ ಅವಸ್ಥೆ ಅಲ್ಲ, ಅವಸ್ಥೆ ಅಲ್ಲ, ಆದ್ರೂ ಅವಸ್ಥೆ ಅಂತ ಕನ್ಸಿಡರ್ ಮಾಡಿ ತಿಳ್ಕೊಳಕ ಹೇಳ್ತೀನಿ. ಅದು ಸ್ವರೂಪದ, ಅದು ಬಂದು ಹೋಗುದಲ್ಲ, ಆಗಂತಕ್ಕ ಅಲ್ಲ, ಯಾವಾಗ್ಲೂ ಇರುವುದದ. ಈ ಅವಸ್ಥೆ ಅಂತ ಎದಕ್ ಅಂತಾರಂದ್ರೆ, ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗ ಆಗುದಕ್ಕೆ ಅವಸ್ಥೆ ಅಂತ. ಅದಕ್ಕ ಅದು ತುರ್ಯಾತೀತ ಅವಸ್ಥೆ ಎಲ್ಲ ಬರಂಗಲ್ಲ, ತುರ್ಯಾತೀತ ಸ್ವರೂಪ ಐತಿ ಅಂತ ಹೇಳ್ತಾರ. ಆ ತುರ್ಯಾತೀತಕ್ಕನ ನಾವ್ ಏನಂತೀವಿ, ವರಜಾಗ್ರ ಅಂತ ಶಬ್ದ ಉಪಯೋಗ ಮಾಡಿ ನೀವು ಅದ ನೆನಪಾಗಿದ್ದಲ್ಲ, ನೆನಪಾಡ್ಕೊಂಡು ಹೇಳಿದ್ದೆ ಆಗಲೇನೆ. ಮತ್ತ 5ನೇದು ಮತ್ತು ಕೊನೆಯ ಪಾಯಿಂಟ್ ಏನ್ ಹೇಳ್ತಾರಂದ್ರ, by forgetting my Mahavekar state nature, I convert life into burden. ನಾನು ತುರಿಯ ಅನ್ನುವಂಥದ್ದನ್ನು ಮರ್ತೆ ಅಂದ್ರೆ ಜೀವನವನ್ನ ನಾನು ಹೊರೆಯಾಗಿ ಮಾಡ್ಕೋತೇನೆ ಅಂತಾರೋ. ನಾನು ತುರಿಯ ಅಂದ್ರೆ ನನಗೆ ಯಾವ ಹೊರೆನೂ ಇಲ್ಲ ನೋಡ್ರಿ. ತುರಿಯನಿಗೆ ಯಾವ ಜವಾಬ್ದಾರಿ ಇಲ್ಲ, ಯಾವ ಹೊರೆ ಇಲ್ಲ, ಯಾವ ಕಷ್ಟಗಳು ಇಲ್ಲ. ವಿಶ್ವಗದಾವ್, ತೈಜಸ್ಸಗದಾವ್. Life consists of alpha swapna and maha swapna. By remembering my Mahavekar nature, I convert life into sport. ಈಗ ನನ್ನ ಜೀವನ ರಸಮಯ ಜೀವನ ಆಗ್ತದೆ. ಒಂದು ಕ್ರೀಡತಿ ಅಂತ ನೋಡ್ರಿ. ಹಂಗ ಜ್ಞಾನಿ ದಿ
ಜೀವನ ಹೆಂಗಾಗ್ತೈತಿ ಅಂದ್ರ ಒಂದು ಆಟ, ಒಂದು ಲೀಲಾ ಆಗ್ತದ, ಎಂಟರ್ಟೈನ್ಮೆಂಟ್, ಒಂದು ಮನೋರಂಜನೆ ಆಗ್ತದ, ಒಂದು ಬ್ಲೆಸ್ಸಿಂಗ್, ಒಂದು ಅನುಗ್ರಹ ಸ್ವರೂಪ ಆಗ್ತದ ಜ್ಞಾನಿ ಜೀವನ. ದಿಸ್ ಈಸ್ ದಿ ಜ್ಞಾನಿ ಡಿಸ್ಕವರಿ. ಜ್ಞಾನಿಗಾಗುವಂತಹದ್ದು ಒಂದು ವಿಚಿತ್ರ ಮತ್ತು ಶ್ರೇಷ್ಠವಾದಂತ ಅನುಭವ. ಆಧಾರಂ ಅಂತ ಒಂದು ಶಬ್ದದ ನೋಡ್ರಿ. I the eternal Ekatma am support. Adharam, just as the Mahavekar is the support of Mahaswapna, I am Vishwadharam. Gagana Sadrisham. Gaganam means space, like space. Agar na ಹೆಂಗದೇನೆ ಅಂದ್ರೆ ವ್ಯಾಪಕವಾಗಿದ್ದೇನೆ, ಚೈತನ್ಯ ಸ್ವರೂಪನಾಗಿದ್ದೇನೆ. ಒಂದು ಉದಾಹರಣೆ ಕೊಡ್ರಿ ಹೆಂಗದೇನೆ ಅಂದ್ರೆ ಆಕಾಶದಂತೆ, ಗಗನ ಸದೃಶಂ. ಆಕಾಶ ಹೆಂಗದ? ಪಳ್ಳು. ಆ ಪಳ್ಳಿನಂತೆ ನಾನು ಅದೇನಿ. ಸಮೀಪದ ಉದಾಹರಣೆ ಕೊಡ್ಬೇಕಂದ್ರ ಆಕಾಶದಂಗ ನನ್ನ ಸ್ವರೂಪದ, ಯಾರ ಕೈಯಾಗೂ ಸಿಗೋದಿಲ್ಲ. ಪಳ್ಳು ಏನದ ಅದಕ್ಕೆ ಆಕಾಶ ಅಂತಾರ. ಅದಕ್ಕಿಂತಲೂ ಯಾಕೆ ಅದಕ್ಕೆ ಏನು ಸಾಮಾನ್ಯ ಐತಂದ್ರ ಆ ವ್ಯಾಪಕತನ ಸಾಮಾನ್ಯ ಐತಿ. ಏನು ಅದಕ್ಕೆ ವಿರುದ್ಧ ಐತಂದ್ರ ಆಕಾಶ ಹುಟ್ಟೈತಿ, ಆತ್ಮ ಹುಟ್ಟಿಲ್ಲ. ಇಷ್ಟು ವ್ಯತ್ಯಾಸದ. ಆಕಾಶದಂತೆ ಅದಾನ ಪರಮಾತ್ಮ ಅಂದಾಗ ಇಷ್ಟು ವ್ಯತ್ಯಾಸ ಹಿಡ್ಕೊಂಡು ಅದನ್ನ ತಿಳ್ಕೋಬೇಕಾಗ್ತದೆ. ಐ ಆಮ್ ದ ಆಲ್ ಪರ್ಮಿಸಿವ್ ಎಕ್ಸಿಸ್ಟೆನ್ಸ್ ಕಾನ್ಸಿಯಸ್ನೆಸ್. ನಾನು ವ್ಯಾಪಕವಾದಂತಹ ಅರಿವು ಇರುವು ಆನಂದ ಸ್ವರೂಪನೇ ಇದ್ದೇನೆ, ಸಚ್ಚಿದಾನಂದ. ದ millions of galaxies are just Mahaswapnas in me, the ಚೈತನ್ಯಂ. ಈ ಆಕಾಶ ಕಾಯಿಗಳು ಏನದಾವ ಅವೆಲ್ಲವೂ ನನ್ನ ಸ್ವರೂಪದಲ್ಲಿ ಒಂದು ಗೋಲಿ ಗುಂಡುಗತಿ ಅದಾವ ಅಂತ ಹೇಳ್ತಾರ. ಅಂದ್ರ ಅಷ್ಟು ವ್ಯಾಪಕನ ಅದೇನಿ. ಸೂರ್ಯ ಚಂದ್ರಾದಿಗಳು ಒಂದು ಗುಂಡು ಗಾಜು, ಒಂದು ಆಟಿಕೆ ಸಾಮಾನ್ ಗತಿ ನನ್ನ ಸ್ವರೂಪದಾಗ ಅಂತ. ಅಂದ್ರ ನನ್ನ ಸ್ವರೂಪ ಅಷ್ಟು ವ್ಯಾಪಕದ. ಅಂದ್ರ ನಮ್ಮೆಲ್ಲರ ಸ್ವರೂಪ ಅಷ್ಟು ವ್ಯಾಪಕದ ಅಂತ ತಿಳ್ಕೋಬೇಕು. ಈ ರೀತಿ ಜ್ಞಾನಿಗೆ ಅನುಭವ ಆಗ್ತದ. ಸೂರ್ಯ ಚಂದ್ರಾದಿಗಳು ಕೂಡ ಒಂದು ಆಟದ ಚಂಡಗತೆ ಕಾಣ್ಬೇಕು ನಮ್ಗೆ. ಅಷ್ಟು ದೊಡ್ಡವರಾಗ್ಬೇಕು ನಾವು ಮಾನಸಿಕವಾಗಿ. ಇದನ್ನ ಎಕ್ಸ್ಪ್ಯಾನ್ಷನ್ ಮೆಡಿಟೇಷನ್ ಅಂತ ಹೇಳ್ತಾರ. ಅವಾಗ ಈ ರೀತಿ ವ್ಯಾಪಕತ್ವದ ಅರಿವನ್ನ ನಾವು ನಮ್ಮ ಮನಸ್ಸಿಗೆ ತಂದ್ಕೋಬೇಕು. ಶಾಸ್ತ್ರ ಪ್ರಮಾಣದಿಂದ ಹೋದ್ರ ಇವೆಲ್ಲ ಕೈಗೆ ನಿಲುಕ್ತಾವ. ಇಲ್ಲಾಂದ್ರ ಕಿವಿ ಮ್ಯಾಗ ತಲೆ ಮ್ಯಾಗ ಹಾಸಿ ಹೋಗ್ತಾವ ಮಾತುಗಳು. Anandam, I am of the Ananda Swarupa. The term I doesn't refer to the body which is subject to pain. ಇಲ್ಲಿ ನಾನು ಅಂದ್ರೆ ಶರೀರ ಅಲ್ಲ, ಯಾವ ಶರೀರಕ್ಕೆ ನೋವಾಗ್ತದೆ. ನಾನು ಅಂದ್ರೆ ಮನಸ್ಸಲ್ಲ, ಯಾವ ಮನಸ್ಸಿಗೆ ನೋವಾಗ್ತದೆ ಅದು ಅಲ್ಲ. ಆ ಆನಂದ ಸ್ವರೂಪ ಅಂದ್ರೆ the mind reflects my Ananda now and then when the punyam is favorable, but it is not its nature because it consists of the gunas which are consciously fluctuating. ಮನಸ್ಸಿನಾಗ ಏನದ ಮೂರು ಗುಣಗಳ ತಾಕಲಾಟ ಇರ್ತದ. ಸಪ್ತ ಗುಣ ಇದ್ದಾಗ ಸುಖ ಅನಿಸ್ತದ, ತಮ ಗುಣ ಇದ್ದಾಗ ದುಃಖ ಅನಿಸ್ತದ. ಗುಣಗಳ ತಾಕಲಾಟದಿಂದ ಸುಖ ದುಃಖಗಳ ಅನುಭವ ಮನಸ್ಸಿಗೆ ಆಗುದ. ಧ್ಯಾನಿಗೇನು ಆಗುದಿಲ್ಲ ಅಂತಲ್ಲ, ಆಗುದ. ಅವ ಮನಸ್ಸಿಗೆ ನಾ ಅಂತ ತಿಳಿದೇ ಇಲ್ಲ. ಈಗ ಅವನ ಪ್ಲಾಟ್ಫಾರ್ಮ್ ಚೇಂಜ್ ಆಗ್ಯದ. ಮನಸ್ಸಿಗೂ ಸಾಕ್ಷಿಯಾಗಿರುವಂತ ಚೇತನ ಮನಸ್ಸು ಪಕ್ಕದ ಮನೆ ಸುದ್ದಿ ಅಂತಾನೀಗವ ಜ್ಞಾನಿ. ಮತ್ತೊಬ್ಬರ ದುಃಖ ಕಳವರು ಯಾರದಾರ? ಯಾರಿಂದ ಅಳವರು? ಎ ಫ್ಲಕ್ಚುವೇಟಿಂಗ್ ಮೈಂಡ್ ಕೆನಾಟ್ ಹೋಲ್ಡ್ ದ ಆನಂದ ರಿಫ್ಲೆಕ್ಷನ್ ಸ್ಟಡಿಲಿ. ಯಾವುದು ಮನಸ್ಸು ಅಲಗಾಡ್ತದ ಅದು ಸ್ಥಿರವಾದಂತ ಆನಂದವನ್ನ ಹಿಡ್ಕೊಳ್ಳುವಂತ ಸಾಮರ್ಥ್ಯ ಅದಕ್ಕಿಲ್ಲ. ಐ ಆಮ್ ದ ಒರಿಜಿನಲ್ ಆನಂದ. ನಾನು ಬಿಂಬಾನಂದ ಸ್ವರೂಪನಿದ್ದೇನೆ. ಅಖಂಡ ಬೋಧಂ ಅಂದ್ರೆ ಏನು? ಐ ಆಮ್ ಅನ್ಡಿವೈಡೆಡ್ ಕಾನ್ಶಿಯಸ್ನೆಸ್. ಖಂಡರಹಿತವಾದಂತ ಚೈತನ್ಯ ಸ್ವರೂಪನೇ ನಾನಿದ್ದೇನೆ. ಖಂಡ ಇಲ್ಲ, ಬೇರೆ ಬೇರೆ ತುಳುಕಿಲ್ಲ ಅಂತ. ಒಬ್ಬರೇ ಅದೇನಿ, ಅಖಂಡನೇನಿ. ಯಸ್ಮಿನ್ ಲಯಂ ಯಾಂತಿ ಪುರತ್ರಯಂ ಚ. ದ ಎಂಟೈರ್ ಪುರತ್ರಯಂ, ಮೂರು ಪುರಗಳು ಕನ್ಸಿಸ್ಟಿಂಗ್ ಆಫ್ ಜಾಗ್ರತ ಸ್ವಪ್ನ ಸುಷುಪ್ತಿ ಅವಸ್ಥಾ. ಇವು ಮೂರು ಅವಸ್ಥೆಗಳು ಮೂರು ಪುರಗಳಂತೆ. ಅವು ಏನಾಗ್ತಾವ? ನನ್ನಲ್ಲಿ ಲಯಗೊಳ್ತಾವ. ಅಲ್ಟಿಮೇಟ್ಲಿ ರಿಸಾಲ್ವ್ ಇನ್ ಟು ಮೀ. ದ ಟರ್ಮ್ ಯಸ್ಮಿನ್ ಮೀನ್ಸ್ ಏಕಾತ್ಮನಿ ಮಯಿ. ಇನ್ ಮೀ ಮೀನ್ಸ್ ಏಕಾತ್ಮ. ಏಕಾತ್ಮನಲ್ಲಿ ಇವು ಮೂರು ಅವಸ್ಥೆಗಳು ಲಯಗೊಳ್ತಾವ.
ಇನ್ ಶಾರ್ಟ್ ಹಿಂಗಂದ್ರೆ ಏನು ಅಂದ್ರೆ ದ ಮಹಾವಾಕ್ಯ ಮೀನ್ಸ್ ಐ ಆಮ್ ಬ್ರಹ್ಮನ್ ದ ಏಕಾತ್ಮ ದ ಮಹಾವೇಕರ್. ಅಂದ್ರೆ ನಾನು ಯಾರಪ್ಪ ಅಂದ್ರೆ ನಾನು ಪರಮಾತ್ಮನೇ ಇದ್ದೇನೆ, ನಾನು ಬ್ರಹ್ಮನೇ ಇದ್ದೇನೆ, ನಾನು ಏಕಾತ್ಮನೇ ಇದ್ದೇನೆ. ಆ ಮಹಾನಿದ್ರೆಯಿಂದ ಎಚ್ಚೆತ್ತವನೇ ನಾನು, ತುರಿಯನು ನಾನು ಅಂತಂದಂಗ. ತುರಿಯನೇ ನಾನು. ಪೇಜ್ ನಂಬರ್ 97 ಕಂಪ್ಲೀಟ್. ಯಾರ ಕೈ ಬುಕ್ ಅದ ನೋಡಿ, ಪೇಜ್ ನಂಬರ್ 98. ಮತ್ತ ಅಪ್ಪೋರು ಮತ್ತೆ ಫ್ರೆಶ್ ಕ್ಲಾಸ್ ಚಾಲು ಮಾಡ್ಯಾರ. ಮತ್ತೊಮ್ಮೆ ಈ ವಿಷಯ ಪುನರಾವರ್ತನೆ ಆಗಿ ಮುಂದಿನ ಶ್ಲೋಕಕ್ಕೆ ಹೋಗ್ತಾನೆ. ಸಮರಿ ಅಂತ ಲಾಸ್ಟ್ ಕ್ಲಾಸ್, ಹಿಂದಿನ ಕ್ಲಾಸ್ ಸಮರಿ ಹೇಳ್ತಾರೆ. ಯಾಕೆ ಹಿಂಗೆ ಹೇಳ್ತಾರೆ ಸಮರಿ ಅಂದ್ರೆ, ಒಂದು ವಾರಕ್ಕೆ ಒಂದೊಂದು ಕ್ಲಾಸ್ ಇದೆ ಅಲ್ಲಿ ಚೆನ್ನೈದೊಳಗೆ. ಒಂದು ವಾರದಾಗ ಅಂದ್ರೆ ಎಲ್ಲ ಮರ್ತ್ ಬಿಟ್ಟಿರ್ತೀರ ಅಂತ ಅವ್ರು ಇನ್ನೊಮ್ಮೆ ಹೇಳ್ತಾರೆ. ಅದಕ್ಕೆ ನಾನೇನಂತೀನಿ, ಇದು ಏನೀಗ ಹಾಗೆ ಹೇಳೇಕಲ್ಲ, ಇದು ಹೆಂಗಂದ್ರೆ ತಿಳ್ದಂತಿದ್ರೆ ಸೀದಾ ಮುಂದೆ ಹೋಗೋಣ. ಇಲ್ಲ ಅಂದ್ರೆ ಇನ್ನೊಮ್ಮೆ ಕೇಳೋಣ ಅಂದ್ರೆ ಇನ್ನೊಮ್ಮೆ ಕೇಳೋಣ. ನೀವ್ ಹೆಂಗ್ ಅಂತೀರಿ ಹಂಗ. ಮಂತ್ರ ನಂಬರ್ 15 ಹೇಳ್ಬೇಕು ನಾ. ಹೆಂಗ್ ಮಾಡೋಣ? ಶಿವಪುತ್ರಪ್ಪನವ್ರು, ಗಂಗಾಪುರ ಸರ್, ಇನ್ನೊಂದ್ಸಲ ಹೇಳ್ರಪ್ಪ ಅವ್ರ. ಇನ್ನೊಂದ್ಸಲ ಹೇಳ್ರಿ. ಯಾರು ರಿಲಿಜಿಯನ್ ದೃಷ್ಟಿಯಿಂದ ಹೇಳ್ರಿ ಮತ್ತೆ. ಈಗ ಯಾರ ಕಡೆ ಬುಕ್ ಐತೆ ಅವ್ರು ಹೇಳ್ಬೋದಲ್ಲ. ವೆರಿ ಗುಡ್. ನಾ ಕೇಳ್ತೀನಿ ಈ ಸಲ. ನೀವು ಹೆಂಗ್ ಹೇಳ್ತೀರಿ ನಾ ಕೇಳ್ತೀನಿ. ತಪ್ಪಿದ್ರೆ ನಾ ಹೇಳ್ತೀನಲ್ಲ. ಯಾರ ಕೈಯ ಬುಕ್ ಅದ ನೀವು ಪ್ರಯತ್ನ ಮಾಡ್ರಿ. ಈ ರಿವಿಷನ್ ಅಷ್ಟ. ಈ ಗಂಗಾಪುರ ಸರ್ ಕಡೆ ಐತೆ ಬುಕ್ ಅಲ್ವಾ? ಐತ್ರಿ ಸರ್, ಐತ್ರಿ ಸರ್. ಪ್ರಯತ್ನ ಮಾಡ್ರಿ. ಆಯ್ತು ಸರ್, ಆಯ್ತ್ರಿ ಸರ್. Summary of the last class. The Upanishad points out that this Swapna Prapancha, the dream world, is a burden for a dreamer until he becomes a waker. ಈ ಸ್ವಪ್ನ ಪ್ರಪಂಚ ಅನ್ನೋದಲ್ಲ, ಸ್ವಪ್ನ ಅನ್ನುವಂಥದ್ದು ಅವನಿಗೆ ಬರ್ಡನ್ ಅಂದ್ರೆ ತೊಂದರೆದಾಯಕ ಐತಿ. ಇಲ್ಲಿವರೆಗೆ ಅವ ಹೊರೆಯಾಗಿದೆ, ಹೊರೆಯಾಗೈತೆ ಅವಾಗ ಬರ್ಡನ ಹೊರೆಯಾಗಿದೆ. ಎಲ್ಲಿವರೆಗೆ ಅವ ಈ ಕನಸಿಂದ ಹೇಳುವುದಿಲ್ವೋ ಅಲ್ಲಿವರೆಗೆ ಈ ಸ್ವಪ್ನ ಅನ್ನುವಂಥ ಸ್ವಪ್ನ ಪ್ರಪಂಚ ಅವನಿಗೆ ಹೊರೆಯಾಗಿದೆ. As long as the wakerhood is concealed by the spell of Nidra, ಈ ನಿದ್ರದ ಪ್ರಭಾವದೊಳಗ ಅಲ್ರಿ ಸರ, ಇವ wakerhood is concealed by the spell of Nidra, the dream world overwhelms the dreamer. ಕಾಣುವವನನ್ನ ಅಲ್ಲ ಸರ, ಇಲ್ಲಿವರೆಗೂ ಕನಸಿಂದ ಹೇಳುವುದಿಲ್ವೋ ಈ ಕನಸು ಕಾಣುವ ಆತನಿಗೆ ಆವರಣ ಮಾಡುತ್ತದೆ. ಅದರ ಪ್ರಭಾವವನ್ನು ಆ ಪ್ರಭಾವಕ್ಕ ನಿದ್ರಾ ಪ್ರಭಾವದೊಳಗೆ ಇರ್ತಾನು. And the dreamer becomes the waker. ಯಾವಾಗ ಈ ಕನಸು ಕಾಣುವ ಹೇಳ್ತಾನು, ಕನಸು ಅಂದ್ರೆ ಇಲ್ಲೇ ಎಚ್ಚರ ಅವಸ್ಥೆಯಿಂದ ಹೊರ ಜಾಗರಕ್ಕೆ ಹೇಳ್ತಾನು. When the dreamer becomes the waker, he can comfortably say that Sapra Prapancha arises, arrests and rewards in him. ಯಾವಾಗ ಇವ ಈ ಡ್ರೀಮರ್ ಕನಸು ಕಾಣುವ ಹೇಳುತ್ತಾನೋ ಅವಾಗ ಅವ ಏನ್ ಹೇಳ್ತಾನು, ಈ ಸ್ವಪ್ನ ಪ್ರಪಂಚ ಅನ್ನುವಂಥದ್ದು arises, arrests and rewards in him. Resolves ವಿಶ್ರಾಂತಿ ಮಾಡುವಂತದ್ದು ಭಾವ ಹೋಗ್ಬಿಡ್ತೈತಿ. The objects and people in the ಸ್ವಪ್ನ ಪ್ರಪಂಚ are nothing but thoughts in his mind. ನೋಡಿ, ಸ್ವಪ್ನ ಪ್ರಪಂಚ ಅನ್ನುವಂಥದ್ದು ಏನಲ್ಲ, ಅವನ ಮನಸ್ಸಿನ ವಿಚಾರಗಳೆಲ್ಲ ಹೊರತಾಗಿ ಬೇರೇನಲ್ಲ. Thus, Swapna Prapancha is no longer a burden after the understanding. ಇದನ್ನ ತಿಳ್ಕೊಂಡದ್ದಾದ್ರ ಸ್ವಪ್ನ ಪ್ರಪಂಚ ಅನ್ನುವಂಥದ್ದು ಅವಂಗ ಉಳಿಯುವುದಿಲ್ಲ, ಅದು ಭಾರವಾಗಿ ಉಳಿಯಲಾರದು. In the Vedanta, this is extended to the Jagrata Prapancha also. ಇದೇನತ್ತಲ್ಲ, ಜಾಗೃತ ಪ್ರಪಂಚಕ್ಕೆ ಈ ಸ್ವಪ್ನ ಅನ್ನುವಂಥದ್ದು ಇಷ್ಟು ಎಕ್ಸ್ಟೆಂಡ್ಸ್. ವೇದಾಂತ ಏನಂತದೆ, ಜಾಗೃತ ಪ್ರಪಂಚ ಸಹಿತ ಇದು ಸ್ವಪ್ನ. ದಿ
The Jagra Prapancha will be burdened until I know that I am a Mahavekara. ನಾನು ಹೊರ ಜಾಗರ ಉಳ್ಳವ ಅನ್ನುವಂಥದ್ದು ತಿಳುವಳಿಕೆ ಆದ್ರ ಈ ಜಾಗೃತ ಅವಸ್ಥೆ ನಮಗೆ ಹೊರೆ ಆಗಲಾರದು. ಯಾರು ತಿಳ್ಕೊಂಡು ನಮಗೆ ಇದು ಹೊರೆ ಆಗುವುದಿಲ್ಲ. ಎಲ್ಲಿವರೆಗೆ ಈ ಪ್ರಪಂಚ ಜಾಗೃತ ಅವಸ್ಥೆ ಅನ್ನುವಂಥದ್ದು ಸ್ವಪ್ನ ಅನ್ನುವಂಥದ್ದು ನಮಗ ಏನು ತಿಳುವಳಿಕೆ ಆಗುವುದಿಲ್ಲವೋ ಅಲ್ಲಿವರೆಗೆ ಈ ಜಾಗೃತ ಪ್ರಪಂಚ ನಮಗೆ ಹೊರೆ ಆಗಿರುತ್ತದೆ. ಅದರಿಂದ ನಾವು ಎದ್ರ ಅದು ಹೊರೆ ಅನಿಸೋದಿಲ್ಲ. The Mahavekara status is concealed by the spell of Mahanidra Maya, and thus I, as an ordinary waker, find the Jagrata Prapancha overwhelming. ಸಾಮಾನ್ಯವಾದ ಒಂದು ಎಚ್ಚರಿಕೆ ಏನಂತಲ್ಲ ಅದು ಹೊರ ಜಾಗರ ಆಗುವುದಿಲ್ಲ. ನಿದ್ರೆ ಮತ್ತು ಸಾಮಾನ್ಯವಾದ ಎಚ್ಚರಿಕೆಯು ಪ್ರತಿನಿತ್ಯ ನಮ್ಮಲ್ಲಿ ನಡೆಯುವಂಥದ್ದು ಅದಲ್ಲ ಸರ್. Mahanidra, ಅದಕ್ಕೆ ಅಂದ್ರೆ ಸ್ಪೆಲ್ ಆಫ್ Mahanidra. I as an ordinary waker find the ಜಾಗೃತ ಪ್ರಪಂಚ overwhelming. ಈಗ ಸಾಮಾನ್ಯವಾಗಿ ಅಂದ್ರೆ ನಿದ್ರೆಯಿಂದ ಹೇಳುವುದು ಬೇರೆ, ಈ ಹೊರ ಜಾಗದಿಂದ ಹೇಳುವುದು ಬೇರೆ. ಹೊರ ಜಾಗರದಿಂದ ನಾವು ಎಚ್ಚರ ಆದಿವು ಅಂದ್ರ ಹೊರ ಜಾಗರಕ್ಕೆ ಬಂದಿವು ಅಂದ್ರ ಅಂದ್ರೆ ಈ ಜಾಗೃತ ಅವಸ್ಥೆ ಅನ್ನುವಂತ ಇದು ಮಹಾನಿದ್ರ ಅಂತಲ್ಲ, ಇದರಿಂದ ಎಚ್ಚರ ಆದಿವು ಅಂದ್ರ ಈ ಜಾಗೃತ ಪ್ರಪಂಚದಲ್ಲಿಯ ಸುಖ ದುಃಖಾದಿಗಳು ನನಗೆ ಸಂಬಂಧ ಪಡುವುದಿಲ್ಲ. ಬಿಕಾಸ್ ಆಫ್ ಮಾಯಾ ಈ ಮಹಾನಿದ್ರ ಐ ಹ್ಯಾವ್ ಲಾಸ್ಟ್ ಸೈಟ್ ಆಫ್ ಮೈ ಮಹಾವೇಕರ್ ಸ್ಟೇಟಸ್. ಈ ಮಾಯೆಯಿಂದ ನಮ್ಗೆ ಇದು ಜಾಗೃತ ಅವಸ್ಥೆಯಿಂದ ಹೇಳಕ್ ಆಗ್ತಾ ಇಲ್ಲ. I gain the higher status of Mahavekar, I no longer find the ಜಾಗೃತ ಪ್ರಪಂಚ burdensome. ಯಾವಾಗ ನಾನು ಮಹಾವೇಕರ ಆಗ್ತಾನೋ ಅಂದ್ರೆ ಜಾಗೃತ ಅವಸ್ಥೆಯಿಂದ ಹೊರ ಜಾಗೃತಿ ಬರ್ತಾನೋ ಅವಾಗ ಈ ಜಾಗೃತ ಪ್ರಪಂಚದ ಬರೀ ನನ್ನ ಮೇಲೆ ಏನು ಸಂಬಂಧ ಪಡುವುದಿಲ್ಲ, ನನಗೇನು ಬಾಧ ಮಾಡುವುದಿಲ್ಲ. ಅದು ಆನಂದದಾಯಕ ಆಕತಿ. ಅದು ಸ್ಪೋರ್ಟ್ಸ್ ಅಂತ ಹೇಳಿ ನೋಡಿ ಹಿಂದೆ ಹೇಳಿರು. ಅದು ಒಂದು ನಿಯಮದಂತೆ ಆಟ ಆಡ್ಬೋದು ಯಾವಾಗ್ಲಿ ನಾವು ಹೊರ ಜಾಗೃತಿ ಒಳಗಿದ್ದಾಗ. ಇಲ್ಲ ಅದ್ರಾಗ ನಾನು ಕರ್ಕೊಂಡಿದ್ದೆ ಅಂದ್ರ ನನಗೆ ಅದ್ರ ಬಂದ್ರೆ ನಾನು ಹೊರೆ ಆಗ್ತತಿ. ಸರ್ ಇನ್ನೂ ಮುಂದುವರ್ಸದ್ರಿ. ಹೇಳ್ರಿ. Waking from the dream can ಸ್ವಪ್ನ ಪ್ರಪಂಚ disappears the moment. The ಸ್ವಪ್ನ ಪ್ರಪಂಚ disappears the moment I wake up from sleep. ನೋಡ್ರಿ, ಸ್ವಪ್ನ ಪ್ರಪಂಚ ಯಾವಾಗ ನನಗೆ ಹೋಗದ್ರಿ, ಯಾವ ಕ್ಷಣದೊಳಗೆ ನಾ ಹೇಳ್ತನೋ ಸಾಮಾನ್ಯವಾಗಿ ಈಗ ನಾವು ರಾತ್ರಿ ಮಲ್ಕೊಂಡಿರ್ತೀವೋ ಎಚ್ಚರ ಹಾಕುಲೆ ಆ ಸ್ವಪ್ನ ಪ್ರಪಂಚ ಅನ್ನೋದು ಹೋಗತಿ. However, when I wake up from the ಮಹಾನಿದ್ರಾ ಅಂತ ಯಾವ್ದ್ರಿ ಬೇಕಾದ್ರೆ ಹೇಳ್ರಿ. ಮಹಾನಿದ್ರಾ ಅಂತ ಹೇಳಕ್ ಹೇಳ್ತಾರ ಹಲ್ಲು ಮತ್ತೆ ನಿಮ್ಮಕ್ಕೆ ಹಾಕದ ಉಳ್ಕದವ್ರು. ಮಹಾನಿದ್ರಾ ಅಂದ್ರೆ ಯಾವ್ದ್ರಿ? ಜಾಗೃತ ಪ್ರಪಂಚ. When I wake up from the ಮಹಾನಿದ್ರಾ, ಜಾಗೃತ ಪ್ರಪಂಚ ನಾ ಹೇಳುದಂದ್ರೆ ಯಾವ್ದ್ರಿ? ಜಾಗೃತ ಪ್ರಪಂಚ ನಾ ಹೇಳುದಂದ್ರೆ ಯಾವ ಸ್ಥಿತಿ ಇರೋದು ಹೇಳ್ರಿ. ಯಾರು ಬೇಕಾದ್ರೆ ಮತ್ ಗುರುಗಳು ಹೇಳ್ಯಾರಲ್ಲ, ಜಾಗೃತ ಪ್ರಪಂಚದ ನಾ ಹೇಳುದಂದ್ರೆ ಯಾವ ಸ್ಥಿತಿ? ಹೊರ ಜಾಗ್ರ ಇದೀಗ ತುರ್ಯ ಅಂತ ಹೇಳಿರು, ಹೊರ ಜಾಗ್ರ ಹೇಳಿರು. I wake up from the ಮಹಾನಿದ್ರಾ after gaining ಜ್ಞಾನ. ನನ್ನಲ್ಲಿ ಜ್ಞಾನೋದಯ ಯಾಕಂದ್ರ ನಾ ಮಹಾನಿದ್ರಾದಿಂದ ಈ ಜಾಗೃತ ಅವಸ್ಥೆಯಿಂದ ತುರ್ಯಕ್ಕೆ ಬರ್ತೇನೋ ಅಥವಾ ಹೊರ ಜಾಗರಕ್ಕೆ ಬರ್ತೇನೋ. ಈ ಮಹಾವೇಕರ್ ಸ್ಟೇಟಸ್ I wake up from the ಮಹಾನಿದ್ರಾ after gaining ಜ್ಞಾನ. ಜಾಗೃತ ಪ್ರಪಂಚ ಕಂಟಿನ್ಯೂಸ್ ಟು ಎಕ್ಸಿಸ್ಟ್. ನಂಗೆ ಜ್ಞಾನ ಆದ್ಮೇಲೆ ಈ ಪ್ರಪಂಚ ನಾಶ ಹೋಗ್ತದೇನ್ರಿ, ಕಳೆದು ಹೋಗ್ತದೇನ್ರಿ? ನನಗೆ ಜ್ಞಾನ ಆತಿ ನಾನು ಜಾಗೃತ ನಾನು ಬರ ಜಾಗೃತಿ ಬನ್ನಿ ಅಥವಾ ಸೂರ್ಯ ಸ್ಥಿತಿ ನನಗೆ ಪ್ರಾಪ್ತಿ ಆದಾಗ ಈ ಜಾಗೃತ ಪ್ರಪಂಚ ಅಥವಾ ಮಹಾನಿದ್ರಾ ಅನ್ನುವಂತ ಪ್ರಪಂಚ ನಾಶಕತೆ ಏನ್ ಇರ್ತದ್ರು ಇರ್ತೈತಿ. ಹೇಳ್ಬಿಡ ಪ್ರತೀತಿ ಆಗ್ತದ್ರಿ. ನನಗೆ
ಜಾಗೃತ ಪ್ರಪಂಚ ಕಂಟಿನ್ಯೂಸ್ ಟು ಎಕ್ಸಿಸ್ಟ್. ಜಾಗೃತ ಪ್ರಪಂಚ ಕಂಟಿನ್ಯೂಸ್ ಇದ್ದೇ ಇರ್ತತಿ ಯಾರಿಗೆ ಜ್ಞಾನಿಗಾದ್ರು ಕೂಡ. ದಟ್ ಈಸ್ ದಿ ಫಸ್ಟ್ ಡಿಫರೆನ್ಸ್ ಬಿಟ್ವೀನ್ ದಿ ಟೂ ವೇಕಿಂಗ್. ನೋಡ್ರಿ ಎರಡೇ ಹೆಸರುಗಳು. ಒಂದ್ ಹೆಸರು ಯಾವ್ದ್ರಿ? ಸಾಮಾನ್ಯವಾದ ದಿನನಿತ್ಯ ನಾವು ಹೇಳ್ತವಲ್ಲ, ಸಾಮಾನ್ಯ ನಿದ್ರೆಯಿಂದ ದಿನನಿತ್ಯ ಆಗುವಂತ ಎಚ್ಚರ. ಸಾಮಾನ್ಯ ನಿದ್ರೆ ಅಂದ್ರ ಸ್ವಪ್ನದಿಂದ ಮಹಾಸ್ವಪ್ನಕ್ಕೆ ಬರ್ತದ್ರಿ. ಇದು ದಿನನಿತ್ಯ ಆಗುದು. ಸ್ವಪ್ನದಿಂದ ಮಹಾಸ್ವಪ್ನ, ಮಹಾಸ್ವಪ್ನದಿಂದ ಏನಂತಲ್ಲ ಅವೇಕನಿಂಗ್, ಅದು ವರ ಜಾಗ್ರ. ಇಲ್ಲಿ ಡಿಫರೆನ್ಸ್ ಹಿಂಗದ್ರಿ. ಈ ಜಾಗೃತ ಪ್ರಪಂಚದಿಂದ ಎಚ್ಚರ ಆಗುದು ಬೇರೆ, ಸ್ವಪ್ನದಿಂದ ಮತ್ತೊಂದು ಸ್ವಪ್ನಕ್ಕ ಮಹಾಸ್ವಪ್ನಕ್ಕೆ ಬರೋದು ಬೇರೆ, ಅದು ಎಚ್ಚರ. ಇಲ್ಲಿ ಎಲ್ಲ ತರಹಂತ ಎಚ್ಚರಗಳು. ನಿದ್ರೆಯಿಂದ ಎಚ್ಚರ ಆಗುದು, ಎಚ್ಚರದಿಂದ ಎಚ್ಚರ ಆಗುದು. ಎಚ್ಚರ ಸ್ಥಿತ ಎಚ್ಚರ ಆಗುದು ಅಂದ್ರ ಬರ ಜಾಗ್ರಕ್ಕೆ ಹೋಗುವಂತದ್ದು. ಇಲ್ಲಿ ಎರಡು ವ್ಯತ್ಯಾಸ ಅಂತ ಹೇಳಿ. Waking from the dream can happen naturally when the prarabdha is exhausted, because the duration of the dream is also decided by our prarabdha karma. ನಮ್ಮ ದಿವಸ ಯಾತ್ರಕ್ಕೆ ನ್ಯಾಚುರಲಿ ದಿವಸ ರಾತ್ರಿ ಮಕ್ಕೋತವು, ಅಲ್ಲಿ ಆನಂದ ಹತ್ತಿರಲ್ಲ. ಮತ್ ಮಕ್ಕೊಂಡು ಬಿಡುದು ಯಾಕೆ ನಾವ್ರಿ? ಮಲ್ಲಿಗೆ ಬಿಡ್ಬೇಕಾಯ್ತಲ್ಲ, ಅಲ್ಲಿ ಆನಂದ ಸ್ವಲ್ಪ ಐತಿರಲ್ಲ. ಯಾಕೆ ಹೇಳ್ತವ್ ನಾವ್ರಿ? ಆನಂದ ನಮ್ಗೆ ಬೇಕೈತಿ. ಆನಂದ ನಾವೆಲ್ಲ ಪ್ರಯತ್ನ ಮಾಡೋದು ನಮ್ಮ ಸುಖಕ್ಕ, ನಮ್ಮ ಆನಂದಕ್ಕ. ಹಂಗಾರೆ ನಿದ್ರಾವಸ್ಥೆ ಒಳಗ ದಿವಸ ನಾವು ನಿದ್ರೆ ಹೋಗ್ತವಲ್ಲ, ಅಲ್ಲಿ ಆನಂದ ಐತಲ್ಲ. ಮತ್ತೆ ಹೇಳ್ತೇವೆ ಯಾಕ? ಪ್ರಾರಬ್ಧ ಅನ್ನುವಂತ ಪರಿಚಾರಕ ಬಂದ ಬಡಿತಾನ, ವಾದ್ಯ ಎಬ್ಬಿಸ್ತಾನ. ಹಂಗೆ ಎಬ್ಬಿಸುದಿಲ್ಲ. ಪ್ರಾರಬ್ಧ ಅನ್ನುವಂತ ಪರಿಚಾರಕ ಏನ ಮಗನ ಅಲ್ಲಿ ದುಡಿಬೇಕಾಯ್ತು ಅಂತೇಳಿ ಎಬ್ಬಿಸಿ ನಮಗ್ ನೆಗಲ ಹೊಡ್ಯಾಕ ಹಚ್ತಾನ. Waking from the dream can happen naturally when the prarabdha is exhausted, because the duration of the dream is also decided by our prarabdha karma. ನಮ್ಮ ಒಂದು ನಿದ್ರೆ ಅಥವಾ ಕನಸು ಅನ್ನೋಂಥದ್ದು ಪ್ರಾರಬ್ಧ ಕರ್ಮ ನಿರ್ಣಯ ಮಾಡ್ತದ್ರಿ. ದಿ ಟೈಪ್ ಆಫ್ ಡ್ರೀಮ್ ಈಸ್ ಆಲ್ಸೋ ಡಿಟರ್ಮೈನ್ಡ್ ಬೈ ದಿ ಪ್ರಾರಬ್ಧ. ಕನಸು ಯಾವ ರೀತಿ ಐತಿ, ನಿದ್ರೆ ಯಾವ ರೀತಿ ಅನ್ನೋದು ಅದನ್ನ ನಿರ್ಧಾರ ಮಾಡೋದು ನಮ್ಮ ಪ್ರಾರಬ್ಧ. ಪಾಪ ಪ್ರಾರಬ್ಧ ವಿಲ್ ಬ್ರಿಂಗ್ ಟೆರಿಬಲ್ ಡ್ರೀಮ್ಸ್ ಅಂಡ್ ಪುಣ್ಯ ಪ್ರಾರಬ್ಧ ವಿಲ್ ಗಿವ್ ಗುಡ್ ಡ್ರೀಮ್ಸ್. ಪಾಪದ ಪ್ರಾರಬ್ಧ ಇತ್ತಂದ್ರ ಭಯಾನಕವಾದ ಕನಸಿಗೆ ಬೀಳ್ತಾವ. ಪುಣ್ಯದ ಪ್ರಾರಬ್ಧ ಇತ್ತಂದ್ರ ಗುಡ್ ಡ್ರೀಮ್ಸ್, ಆನಂದದಾಯಕ. ಎಲ್ಲೋ ಹೋದಂಗ, ತೀರ್ಥ ಕ್ಷೇತ್ರಕ್ಕೆ ಹೋದಂಗ, ವಿಮಾನದಾಗ ಹಾರಾಡ್ದಂಗ, ವಜ್ರ ವೈಡೂರ್ಗಳನ್ನ ನೋಡ್ದಂಗ, ರಾಜ ಆದಂಗ, ತಿರ್ಕೊಂಡು ನೂರ ಮುಂದೆ ಮುರುಕು ಧರ್ಮ ಶಾಲೆ ಎಲ್ಲಿಂದ ಹಂಗಂತ ಕನಸ್ಬಿಡ್ತಾವ. ಯಾವ್ದ್ರಿ? ಪೂರ್ವ ಜನ್ಮದ ಪ್ರಾರಬ್ಧ, ಒಳ್ಳೆ ಪ್ರಾರಬ್ಧ ಇತ್ತಂದ್ರ, ಪುಣ್ಯ ಪ್ರಾರಬ್ಧ ಇತ್ತಂದ್ರ. ದಿ ಶಾಸ್ತ್ರ ಆಲ್ಸೋ ಸೇ ದಟ್ even a jnani exhausts some amount of prarabdha through the dreams. Therefore, one can wake up from the dream when that dream prarabdha is exhausted. ಅವಾಗ ಯಾವಾಗ ಪ್ರಾರಬ್ಧ ಅನ್ನೋದು ಎಕ್ಸಾಸ್ಟ್ ಆಗ್ತತಿ ಅವಾಗ ಏನಾಕದ್ರಿ? Therefore, one can wake up from the dream when that dream prarabdha is exhausted. ಆ ಪ್ರಾರಬ್ಧ ಅನ್ನುವಂಥದ್ದು ಡ್ರೀಮ್, ಕನಸಿನ ಪ್ರಾರಬ್ಧ ಮುಗೀತು ಕೊನೆ ಆಯ್ತಂದ್ರ ಅವಾಗ ಎಚ್ಚರಿಕೆ ಬರ್ತೈತಿ ಅನ್ನುವಂಥದ್ದು ಹೇಳಿದ್ದಾರೆ. ಅಬ್ಬರ ಮುಂದಿನ ವರ್ಷ ಮುಗಿತಲ್ಲ, ಇನ್ನೊಂದ್ 4 ನಿಮಿಷ ಇದ್ರಿ ಮುಕ್ತಾಯ ಮಾಡೋಣ್ರು. ಮಾಡ್ರಿ, ಅದ ಮುಕ್ತಾಯ ಮಾಡ್ರಿ. ಹಾ ಸರ್, ಧನ್ಯವಾದ ಸರ್. ಈಗೆಲ್ಲ ಗುರುಗಳ ಪಾದಕ್ಕ ಎಲ್ಲಪ್ಪ ನಾಮದಾರ್ಗಳು ಹರಿದವ್ರಿಗೆ ಅರ್ಪಣೆ ಮಾಡಿ, ತಮ್ಮ ಮಂತಕರು ಕೂಡ ಅರ್ಪಣೆ ಮಾಡಿ ನನ್ನ ಮಾತು ವಿರಾಮ ನೋಡುತ್ತೇನೆ. ಓಂ ತತ್ಸತ್ ಪರಬ್ರಹ್ಮನೇ ನಮಃ. ಎಲ್ಲ ಮಹಾತ್ಮರಿಗೂ ಮಾತುಗಳು ಶರಣಾರ್ಥಗಳು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಶರಣಾರ್ಥಗಳು. ಅರ್ಕಾಮುರ್ಕ ಇಂಗ್ಲಿಷ್ದಾಗ ಏಜೆಂಟ್ರಪ್ಪ, ಕ್ಷಮಾಪಣೆ ಇರಲಿ. ಬಿಟ್ಟು 8 ವರ್ಷ ಆಯ್ತು ಇಂಗ್ಲಿಷ್. ಅಪ್ಪರ ಹೇಳ್ರಿ. ಇದ್ರಾಗ ಇದು ಒಂದು ಕೊಟ್ಟಾರ. The duration of the dream is also decided by the karmas, prarabdha karma, or it is the total dream of the life is decided by prarabdha. ಅದು ಅರ್ಥ ಆಗ್ತಾ ಇಲ್ಲ. ನೀವೇನ್ ಕೇಳತ್ತೀರಿ? ಈಗೇನ್ ಕನಸದಲ್ಲ ಅದು ಪ್ರಾರಬ್ಧಕ್ಕೆ ಅನುಗುಣವಾಗಿ ಅದ. ಈಗ ಫಾರ್ ಎಕ್ಸಾಂಪಲ್ ಒಂದು ಕರ್ಮ ಐತಿ, ಹಿಂದಿನ ಜನ್ಮದಾಗ ಒಂದು ಕರ್ಮ ಅದ.
ಈ ಕರ್ಮವನ್ನ ಅದು ನೀವು ಸಂಸಾರದ ಅಂತ ಕೊಡ್ರಿ, ಗಂಡ ಹೆಂಡತಿ ಸಂಸಾರದ ಅದ ಕನಸು ಅಂತ ಕೊಡ್ರಿ, ಪುಣ್ಯದ ಫಲ. ಈ ಜನ್ಮದಾಗ ಇವ ಸನ್ಯಾಸಿ ಅದನ್ನ, ಅದು ಅವಕಾಶ ಇಲ್ಲ. ಅವಾಗ ಮತ್ತೆ ಅದು ಫಲ ಬಂದೈತಿ ಅಂದ್ರೆ ಅದನ್ನ ಭೋಗಿಸ್ತಾನ ಅವ, ಅಂದ್ರೆ ಸ್ವಪ್ನದಾಗ ಅವ ಭೋಗಿಸ್ತಾನ ಅವ ಸನ್ಯಾಸಿ. ಒಬ್ಬ ಸ್ತ್ರೀಯೊಂದಿಗೆ ಭೋಗ ಆದಂಗ ಆಗ್ತದ. ಇದು ಆಗುದಿಲ್ಲ ಅಂತಲ್ಲ, ಅದು ಅಲ್ಲಿ ಫಲ ಬಂದಿತ್ತು ಅಂದ್ರೆ ಅದು ಭೋಗ ಮಟ್ಟ ಹೋಗ್ತದ. ಅದಕ್ಕೆ ಜಾಗ್ರತ ಅವಸ್ಥೆಯೊಳಗೆ ಅವಕಾಶ ಇಲ್ಲ ಅಂತಂದ್ರೆ ಅದು ಸ್ವಪ್ನದಾಗ ತನ್ನ ಇದನ್ನ ತಿರ್ಸ್ಕೊಂಡು ಕಡಿಮೆ ಮಾಡ್ಕೊತಿರ್ತದ, ವೇಗವನ್ನ ಕಡಿಮೆ ಮಾಡ್ಕೊತೈತಿ. ಹಿಂಗಂದಂಗ ಅಂದ್ರೆ ಯಾವಾಗ ಈ ಲೈಫ್ ಲಾಂಗ್ ಇರುತ್ತೆ ಅಥವಾ ಪ್ರಾರಬ್ಧ ಆಗೋ ಎಕ್ಸಾಸ್ಟ್ ಆಗೋರಿ? ಪ್ರಾರಬ್ಧ ಲೈಫ್ ಲಾಂಗ್ ಇರೋದಿಲ್ಲ, ಪ್ರಾರಬ್ಧ. ದೇಹ ಇರುವಾಗ ಇರೋದು ಸ್ವಲ್ಪ ಪ್ರಾರಬ್ಧ. ಎಲ್ಲಿವರೆಗೆ ದೇಹ ಇರ್ತದೆ ಅಲ್ಲಿವರೆಗೆ ಪ್ರಾರಬ್ಧ ಇರ್ತದ್ರಿ. ಈ ಪ್ರಾರಬ್ಧ ಎಲ್ಲಿ ಮಟ್ಟ ಇರ್ತದೆ ಅಲ್ಲಿ ಮಟ್ಟ ದೇಹ ಇರ್ತದೆ. ಓಂ ಗುರುವೇ ನಮ ಗುರು ಮಂಗಲ ಹರ ನಮ ಪಾರ್ವತೀಪತಿ ಹರ ಹರ ಮಹಾದೇವ್. ಗುರು ರಾಜ ಸೀತಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದ ಅರ್ಥವ ಬೋಧಿಸಿದಿ, ಗುರುವರ ಅರ್ಥವ ಬೋಧಿಸಿದಿ. ಉಕ್ಷಾವಾಹನ ಶಂಕರನ ಮೋಚ್ಚಾರವ ಮಾಡಿಸಿದಿ, ಗುರುವರ ಉಚ್ಚಾರವ ಮಾಡಿಸಿದಿ. ಗುರು ರಾಜ ಸೀತಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀರುವಿ, ಗುರುವರ ಶಂಕರ ನೀರು